ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಈಗ ಟೈಮ್ 9:30 ಆಗಿತ್ತು ನೋಡ್ರಿ. ರಾತ್ರಿ 9:30 ಆಗಿತ್ತು ರೀ. ಯಾಕೋ ಒಂದು 2 ದಿವಸ ಅದು ಭಾಳ ಸುಸ್ತು ಅನ್ಸತ್ತೈತೆ ರೀ. ಹಿಂಗಾಗಿ ವಿಡಿಯೋ ಮಾಡೋ ಇಂಟ್ರೆಸ್ಟು ಇಲ್ಲ ಆಗಿತ್ತು. ಬ್ಯಾಸ್ರ ಅನಿಸ್ಬಿಟ್ಟೇನೆ ರೀ. ವಿಡಿಯೋನು ಮಾಡಿಲ್ಲ 2 ದಿವಸ ಆಯ್ತು. ಸ್ವಲ್ಪ ಏನಾರ ಮಾಡ್ಬೇಕಪ್ಪ ತಂದು ಈಗ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಹಂಗೆ ಮೊಬೈಲ್ ಕೂತ್ರೆ ಮೊಬೈಲ್ ಹಿಡ್ದಾಕೈತಿ, ಒಂಚೂರು ಆ್ಯಕ್ಟಿವ್ ಆಗಿರ್ಬೇಕಪ್ಪ ಅಂದ್ಕೊಂಡು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಂಡೆ ಒಂದು ಸಂಜೆನಾಗಿನೂ ಎಲ್ಲ ಹಂಗೆ ಇಟ್ಟಿನ್ರಿ. ಬಾಳೆ ಮಾಡಿ ಅವನು ಸ್ವಲ್ಪ ಎಲ್ಲ ತಿಕ್ಕೊಂಡು ಇನ್ನು ನಮ್ಮ ಚಾರು ಮಾಡ್ಕೊಂಡ್ರಿ. ಆಕೆ ನೆಬಿಸಿ ಊಟ ಮಾಡಿಸ್ಬೇಕು. ಎಲ್ಲ ಕೆಲಸನ್ಕ ಮುಗ್ದೈತ್ರಿ. ಇಲ್ಲಿ ಭಾಳ ಪರ್ಶಿ ಒಂದು ಯಾಕೋ ಭಾಳ ಹೊಲಸು ಅನ್ಸತ್ತದು. ಹಿಂಗಾಗಿ ಪರ್ಶಿನ ಒರೆಸ್ಕೊಂಡ್ಬಿಟ್ಟಿನ್ರಿ. ಈಗ ರಾತ್ರಿ ನಾಳೆ ಮುಂಜಾನೆ ಯಾವ ಟೆನ್ಷನ್ ಇರೋಂಗಿಲ್ಲ, ಆರಾಮದ ಅಡುಗೆ ಮಾಡ್ಬೋದು. ಅಂದು ಗ್ಯಾಸ್ ಕಟ್ಟಿ ತೊಳ್ಬೋದು, ಪರ್ಶಿ ಒರೆಸ್ಬೋದು, ಬಾಂಡೆ ತಿಕ್ಕೋದು ಎಲ್ಲ ಮಾಡ್ಕೊಂಡ್ಬಿಟ್ಟಿನ್ರಿ ನಾನು. ಸಂಜೆದು ಅಡುಗೆ ಒಂದು ಸ್ವಲ್ಪ ಮಾಡಿಟ್ಟನ್ರಿ. ಈಗ ಚಪಾತಿ, ಬದ್ನಿಕಾಯಿ ಪಲ್ಯ, ಒಗ್ಗರಣೆನ ಮಧ್ಯಾಹ್ನ ಮಾಡೀನಿ. ಅದು ಒಗ್ಗರಣೆ ಇತ್ತು. ಇವತ್ತು ಅಡುಗೆ ಮಾಡೋ ಮೂಡ್ ಸದ ಇದ್ದಿದ್ದಿಲ್ಲ ನೋಡ್ರಿ ನನಗೆ. ಅಷ್ಟು ಯಾಕೋ ಬೇಸರ ಅನಿಸ್ಬಿಟ್ಟಿತ್ತು. ಮುಂಜಾನೆ ಅಡುಗೆ ಸದ ಮಾಡಿದ್ದಿಲ್ಲ ರೀ, ನಾಷ್ಟಕ್ಕೆ ಮಾಡಿದ್ನಿ. ಮಧ್ಯಾಹ್ನ 3 ಗಂಟೆಗೆ ಒಗ್ಗರಣೆನ ಮಾಡೀನಿ ನೋಡ್ರಿ. ನಾ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ನೋಡ್ರಿ ನಮ್ಮ ಚಾರು ಕುಂಕುಮ ಹಚ್ಕೊಂಡು ಹೆಂಗೆ ಕಾಣತ್ತಾರೆ. ಜುಟ್ಟ ಒಂದೆರಡು ಕಟ್ಕೊಂಡ ಹೆಣ್ಣಾಗ್ತಾರೆ ಹಂಗೆ ನೋಡ್ರಿ ಮಗ. ಹಾಯ್ ಮೇಡಮ್ಮ, ಹಾಯ್ ಮಾಡ, ಹಾಯ್ ಮಾಡು. ಇದು ನಾಯಿ ಮಾಡಂದ್ರೆ ಏನು ಬಡದಾರ ತೆಗೊಡಕೈತಿ ಅಪ್ಪ. ಈಗ ಟೈಮ್ 7:30 ಆಗೈತೆ ನೋಡ್ರಿ. ಇನ್ನು ಅಡುಗೆ ಕೈ ನೋಡ್ರಿ. ಸಂಜೆದ ಏನು ಮಾಡ್ಬೇಕ್ರಿ ಎಲ್ಲ ಅಡುಗೆ. ಗೈನ್ಕತನ ನಾನು ಸುಮ್ಮ ಕೂತ್ಬಿಟ್ಟಿನಿ ರೀ. ಇವತ್ತು ಬರೀ ನಿದ್ದೆನ ಮಾಡೋದಾಗೈತೆ ರೀ. ಮಧ್ಯಾಹ್ನ 1 ಗಂಟೆಗೆ ಮನ್ಕೊಂಡಾಗ 4 ಗಂಟೆಗೆ ಎದ್ದೇನ್ರಿ ರೀ ನಾನು. ಎಚ್ಚರಾಗಿಲ್ಲ ನೋಡ್ರಿ. ಯಾಕೋ ಭಾಳ ನಿದ್ದೆ ತೊಗೊಂಬಿಟ್ಟೈತಿ. ನಿದ್ದೆ ಮಾಡಿ ಎದ್ದಾಳ್ಕೊಂದು ಮೊಬ್ಬು ಹಿಡಿದ್ಬಿಟ್ಟೈತಿ ನೋಡ್ರಿ. ಕಣ್ಣು ತೆರೆದಲ್ಲಿ ಸರಿಯಾಗಿ ಮೊಬ್ಬು ಹಿಡಿದು ಕೆಲಸನೂ ಮಾಡಿಲ್ರಿ. ನಾ 4 ಗಂಟೆಗೆ ಎದ್ದು ಊಟ ಸದ ಮಾಡಿಲ್ರಿ. ಸುಮ್ಮ ಮೊಬ್ಬು ಹಿಡ್ಕೊಂಡು ಸುಮ್ಮ ಕೂತ್ಬಿಟ್ಟೇನಿ. ಚಾರನ್ನ ಕರ್ಕೊಂಡೆ. ಹೆಚ್ಚಾಗಿ ಚಾರನ್ನ ನಾ ಕರ್ಕೊಂಡಿಲ್ರಿ, ನಮ್ಮ ತಮ್ಮನ ಕರ್ಕೊಂಡು ತಿರುಗಾಡತ್ತಾನು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಚಾರನು ಊಟ ಮಾಡಿಲ್ರಿ. ಇವತ್ತು ಸಂಚಾನ ಬೇರೆ ಅದನ್ನ ತಿರುಗಾಡ್ರಿ. ಊಟನ ಮಾಡಿಲ್ಲಕ್ಕಿ. ಇನ್ನು ಸ್ವಲ್ಪ ಸಜ್ಕ ಮಾಡಿ ಉಣಿಸ್ತೇನೆ ರೀ. ಆಕಿ ಬಿಳಿ ರೌದು ಸಣ್ಣ ರೌದ ಬೆಲ್ಲ ಹಾಕಿ ಸಜ್ಕ ಮಾಡ್ತಾನೆ ರೀ. ಮಾಡಿ ತಿನ್ನಿಸ್ತೇನೆ ರೀ ಆಕಿಗೆ. ನೋಡ್ರಿ ಮಾಡಾನೆ ಈಗ ಹೇಳ್ಗಿಡ ನೀನು ಹೇಳ್ತೀನಿ ನೋಡ್ರಿ. ಗಾದಿ ತೆಗೆದು ಹೋಗೋದೇನ್ರಿ ನಮ್ಮ ಹೊರಗೆ. ಅದ್ರ ಒಂದ್ಸರಿ ನೀರು ಸುರಿದಾಡ್ರಿ ನಮ್ಮ ಚಾರು. ನಾಳೆ ಒಂದ್ಸರಿ ಬಿಸಿಲಿಗೆ ಹಾಕ್ಬೇಕಂದು ತೆಗೆದು ಹೋಗೋದೇನು ನೋಡ್ರಿ ನಾನು. ನೋಡ್ರಿ ಅವ್ನು ಬಾಜು ಹಾಕೊಂಡಿರ್ತೈತಾವ ನೋಡ್ರಿ. ಸೀದಾ ಕುಂದ್ರಿ ನೀವು ಬಾಜು ನೋಡ್ರಿ ಹೆಂಗೆ ನೋಡ್ತಾವ ಮೊಬೈಲನ್ನ. ನೋಡ್ರಿ ಎಷ್ಟು ಹಠ ಅದಾಳ, ಅಷ್ಟು ಶೈನನ್ ಅದಾಳ್ರಿ ಆಕೆ. ಈಗೀಗ ಯಾಕೋ ಒಂಚೂರು ಹಠ ಮಾಡತ್ತಾಡ್ತೀವಿ ಒಳಗೆ ಬರೋಂಗ ನೋಡ್ರಿ. ಮಾಡಿ ಹಠ ಮಾಡ್ತಿದ್ರಿ ಏನ್ರಿ ಬೇಕತ್ತ. ದೇವ್ರ ಮುಂದೆ ದೀಪ ಅದು ಹಚ್ಚೇನ್ರಿ ನಾ. ಈಗ ಇನ್ನು ಅಡುಗೆ ಅಟ್ ಮಾಡ್ಬೇಕು ನೋಡ್ರಿ. ನಮ್ಮ ಚಾರಮ್ಮ ನೀರು ಚೆಲ್ಲಿ ಏನೊಂದು ಅರ್ಬಿ ತೊಂಬರೋಗು ನೀರು ಚೆಲ್ಲಿ ಚಾರು. ಹೋಗಮ್ಮ ನೀನು ನೋಡ್ತೀರಿ ಹೇಳ್ಬರು ಮಮ್ಮನ ಕೂಡ ಹೋಗಿ. ಮಮ್ಮ ತಿನ್ನಿಸ್ತು ನಿಂಗೆ. ಮಮ್ಮ ಬೇಕಲ್ಲ. ಹಾಯ್ ಮಾಡ ಅಪ್ಪು, ಹಾಯ್ ಮಾಡ. ಯವ್ವ ಬೇಡ, ಅದ್ರ ಕುಂಕುಮ ಇದು ಭಾಳ ಐತಿ ಎಲ್ಲ ಬೇಡ ನೋಡ್ರಿ. ಇದು ಮೇನಿನ ಪಾಟ. ಇವರು ಈಗ ಒಂದು ತಿಂಗಳಾಗಕ್ಕೆ ಬತ್ರಿ ಅಂತ ತೊಗೊಂಬಂದ. 2 ಇದ್ದವ್ರು ಇದ್ರೊಳಗೆ ಮೇನ. ಇದ್ರೊಳಗೆ ಕಾಣಿಸ್ತಾವೆ ಬಂತು. ಹಾಂ ಕಾಣಿಸ್ತೈತೆ ನೋಡ್ರಿ ಇಲ್ಲಿ. ಇಲ್ಲಿ ಸಾಯಿ ತೋರಿಸ್ತೀನಿ ಗಪ್ರಿ. ನಿಮ್ಗೆ ಕಾಣಿಸ್ತೈತೆ ರೀ ಪಕ್ಕ. ಹಾಂ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಮೀನು. 2 ದೂರವ. ಇನ್ನೊಂದು ಕಲರ್ದಿತ್ತು, ಇದು ವೈಟ್ ಐತ್ರಿ. ಇದು ಇನ್ನೊಂದು ಕಲರ್ ಮೀನಿತ್ತು. ಆದ್ರೆ ಸತ್ರಿ ಅದು ಯಾಕೋ ಪಾಪ. ಅದಕ್ಕೆ ಮಣ್ಣು ಊರಿಗೆ ಹೋದಾಗ ಹೊಟ್ಟಿಗೆ ಒಂದು ಹಾಕ್ಲಿಲ್ಲ ರೀ. ಅದಕ್ಕೆ ಹೋಗೋದು ದಿವ್ಸನೂ ಹಾಕಿದ್ದಿಲ್ಲ ರೀ ನಾನು. ಹೊಳ್ಳಿ ಒಂದು ಸಲ ನಿಂತ್ನಿ. ಹಿಂಗಾಗಿ ಹಾಕ್ಲಾಕ ಸಾಯ್ತೋ ಅದಕ್ಕೆ ಸಾಯ್ತೋ ಏನಾರು ಒಂದು ಸತ್ತು ಹೋತು. ಈಗ ಒಂದು ಐತೆ ನೋಡ್ರಿ ಅದ್ರೊಳಗೆ. ಅದು ಏನು ಎಷ್ಟು ದಿವ್ಸ ಬದುಕ್ತೈತಿ ಏನೋ ಗೊತ್ತಿಲ್ಲ ರೀ. ಏನೋ ಫಿಲ್ಟ್ರ್ ನೀರು ಹಾಕ್ಬೇಕತ್ರಿ. ನೀರು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅದು ನೀರು ತೆಗೆದು ಹಾಕ್ಬೇಕತ್ರಿ. ಅದಕ್ಕೆ ಹಾಕಿರ್ತೀವಿ ನೀರು ತೆಗೆದು ಹಾಕಿರ್ತೀವಿ. ಹೊಟ್ಟಿಗೂ ಹಾಕಿರ್ತಿಲ್ಲ ಕರೆ ಯಾಕೆನ ಒಂದು ಸಾಯ್ತು. ಅವೇನು ಭಾಳ ದಿವ್ಸ ತಾಳಂಗಿಲ್ಲ ಅನಿಸ್ತೈತೆ ರೀ. ಅದ್ರ ಹೊಟ್ಟಿದು ಕೊಟ್ಟಾರೆ, 1 ವರ್ಷದ್ದು ಒಮ್ಮೆ ಕೊಟ್ಟಾರೆ ಅವ್ನ ಹೊಟ್ಟಿಗೆ. ಏನೋ ಅಷ್ಟೇ ಸಾಸ್ಮಿ ಕಾಳು ಸಣ್ಣ ಕಾಳದವ್ರು. ಅವನ್ನ 4 ಕಾಳು ಹಾಕ್ಬೇಕತ್ರಿ ಒಂದು ದಿವ್ಸಿಗೆ. ಹಾಕ್ತೀವಿ ನಾವೆಲ್ಲ. ಏನು ಡೌಟ್ ರೀ, ಇದು ಅಷ್ಟು ಹುರುಪಿಲ್ಲ ನೋಡ್ರಿ. ಯಾಕೋ ಒಂಥರ ಆಗೈತ್ರಿ ಮೊಬ್ಬ. ಯಾಕೋ ಒಂಥರ ಮೊಬ್ಬಿಳು ಕುಂದ್ರತೈತ್ರಿ. ಇದು ಏನು ತಾಳ್ತೈತ್ರಿ ಡೌಟ್ ರೀ. ಇದು ನೋಡ್ರಿ ಹೆಂಗೆ ಸುಮ್ಮ ಕುಂದ್ರತೈತಿ. ಓಡಾಡ್ತೈತ್ರಿ ಒಮ್ಮೆ ಒಮ್ಮೆ ಸುಮ್ಮ ಕುಂದ್ರತೈತಿ. ಯಾಕೋ ಏನು ಮಾಡ್ತೈತೆ ಆಮೇಲೆ ಇದು
ಪಾಟ್ ಎಲ್ಲ ಚಂದ ಇತ್ತು ಮೀನದು ಮೀನು ಉಳಿಯಂಗೆಲ್ಲ ಅನಿಸ್ತದ್ರಿ ಅದ್ರೊಳಗೆ ಬಾಳ್ಮತಿಗೆ ಕಲರ್ ಹಳ್ಳಾಗ ಹಾಕ್ಯಾರ ನೋಡ್ರಿ ಒಳಗೆ ಒಂದು ಗಿಡ ಹಚ್ಚಾರು ಮಸ್ತ್ ಐತ್ರಿ ಪಾಟ್ ಚಂದ ಐತಿ. ಇನ್ನೇನು ಏನು ಉಳಿತಾವ ಏನು ಮಾಡ್ತಾವ ಗೊತ್ತಿಲ್ಲ ರೀ. ಒಂದಂಕ ಹೋತ್ರೀಗ ಇದೊಂದು ಐತಿನ ನೋಡೋಣ್ರಿ ಏನು ಮಾಡ್ತಿರ್ತ. ನಮ್ಮ ಚಾರು ಆಟ ಆಡಕತ್ತ ತಂದಾರ ನಮ್ಮ ಮನೆಯವರು ಮಸ್ತ್ ಆಡತ್ತಾಡ್ರಿ. ಅದೆಲ್ಲ ಹಾಕಿ ದಿನದಾಗ ಒಂದು ಟೈಮರ್ ಹಾಕಿ ಮುಂದೆ ಇಡಬೇಕ್ರಿ ಅದನ್ನು ತೆಗೆದು ನಾವು ಅದನ್ನು ನೋಡಿ ಅದ್ರ ಕೂಡ ಹಿಂಗೆ ಒಂಥರ ಹಿಂಗೆ ಕೈ ಹಾಕಿದಂಗೆ ಮಾಡೋದು ಮಾಡ್ತಾಡ್ರಿ ಮುಟ್ಟಂಗಿಲ್ಲ ಮ್ಯಾಗದು ನೋಡಿ ಖುಷಿ ಪಡ್ತಿರ್ತಾಳ್ರಿ ಆಕೆ ಸಂಬಂಧ ತಂದಾರು ಆಕೆಲ್ಲ ಖುಷಿ ಪಡ್ತಾಳ್ರಿ ಅದನ್ನು ನೋಡಿ. ಆದರೆ ಇನ್ನೇನು ಭಾಳ ದಿವಸ ಬದುಕ್ತಾಳೆ ಆಮೇಲೆ ತಂದು ಅನ್ಕೊಂಡ್ರಿ ನಾ ಏನು ಮಾಡ್ತೈತೆ ಏನೋ ಗೊತ್ತಿಲ್ಲ ರೀ. ನೋಡೋಣ್ರಿ ಏನು ಮಾಡ್ತೀವಿ ಅಂತ. ಯಾವಾಗಾದರೂ ಸಜ್ಕ ಮಾಡೋರಿದ್ರಿ ಅಂದ್ರೆ ಹಿಂಗೆ ಬೆಲ್ಲದ ನೀರು ಸೋಸ್ಕೊಳ್ರಿ ನಮ್ಮಿ, ಯಾಕಂದ್ರೆ ಹುಡುಸ್ ಭಾಳ ಇರ್ತದ್ರಿ ಬೆಲ್ಲದೊಳಗೆ ಹೇಳಕ್ಕೆ ಬರಂಗಿಲ್ಲ ಹೆಂಗಂತ. ಒಂದೊಂದು ಬೆಲ್ಲದೊಳಗೆ ಇರ್ತೈತಿ ಒಂದ್ರೊಳಗಿಲ್ಲ. ತೋರಿಸ್ತಾನೆ ತಡ್ರಿ ನಮಗೆ ಬೆಲ್ಲದೊಳಗೆ ಹೊಲಸು ಹೆಂಗೆ ಬರ್ತೈತೆ ಅಂತ. ನೋಡ್ರಿ ಇಲ್ಲಿ ಐತೆ ನೋಡ್ರಿ ಹಿಂಗೆ ಹೊಲಸು ಬಂದೈತಿ. ಒಂದು ಇನ್ನೊಂದೇನೋ ಎದ್ರದ್ದು ಬೀಜ ಏನೋ ಕಾಣ್ತೈತೆ ನೋಡ್ರಿ ಅದು ಈ ಟೈಪ್ ಮಾಡಿ ನೋಡ್ರಿ. ಅದನ್ನ ಬೆಲ್ಲ ಹಾಕಿ ಸಣ್ಣ ಯಾರಾಗಲಿ ಸಕ್ಕರೆಗೆ ಶಿರಾ ಮಾಡ್ತಾರೆ ರೀ. ನಮ್ಮ ಬೆಲ್ಲ ಹಾಕಿ ಸಜ್ಕ ಮಾಡಿ ನೋಡ್ರಿ ಮಸ್ತಾಗಿತ್ತು ರೀ. ಯಾಲಕ್ಕಿ ನೋಡು ಒಂದು ಕಾಣು ಕರಿವೆ ಮತ್ತು ಬೆಲ್ಲ ಸೋಸಿನೂ ಎಷ್ಟು ಹೊಲಸೈತೆ ಅದ್ರೊಳಗನ ಬೇಡ ಮತ್ತು ಯಾಲಕ್ಕಿ ಐತ್ರಿ ಅದು. ಹಿಂಗಿಷ್ಟು ಮೆತ್ತಗೆ ಮಾಡ್ರೆ ತೀರ ಟೇಸ್ಟ್ ಹೋಗ್ತೈತೆ ರೀ. ಗಟ್ಟಿ ಮಾಡ್ರೆ ಚಲೋ ಅನ್ಸಂಗಿಲ್ಲ. ಮೆತ್ತಗೆ ಮಾಡಿ ಸುಡು ಒಂದು ಸ್ವಲ್ಪ ತುಪ್ಪ ಅದು ಹಾಕ್ಕೊಂಡು ತಿಂದ್ರೆ ಮಸ್ತ್ ಹತ್ತೈತೆ ನೋಡ್ರಿ. ನೋಡ್ರಿ ಈಗ ಎಲ್ಲ ಪರಿಶೀಲ ಸ್ವಚ್ಛ ಮಾಡ್ಕೊಂಡೇನ್ರಿ ನಾನು. ಬಾಂಡೆ ನೋಡ್ರಿ ಇಷ್ಟು ಬಾಂಡೆ ಇದ್ದು ನೋಡ್ರಿ ತಿಕ್ಕೊಂಬಂದಿಟ್ಟೇನ್ರಿ. ಅವನು ನಾಳೆ 2 ಡಬ್ಬಸ್ತನು ಈಗೇನು ಹಚ್ಚಂಗಿಲ್ಲ ರೀ. 2 ಸ್ಕಟ್ಟಿ ಅನ್ಕಾಯಿ ಎಲ್ಲ ಸ್ವಚ್ಛ ಹಿಂಗೆ ತೊಳೆದು ಕ್ಲೀನ್ ಮಾಡ್ಕೊಂಡು ಬಿಟ್ಟೇನ್ರಿ. ಮಧ್ಯಾಹ್ನ ಮಾಡಿದ ಒಗ್ಗರಣೆ ಐತಿ ಒಂದು ಸ್ವಲ್ಪ ಬಿಸಿ ಚಪಾತಿ ಅಂದ್ರೆ ಏನು ಹಸ್ಕೊಂತ ಕಾರ್ಗಳು ಅನ್ಕೊಂಡ್ಬೇಕಾಗೇನು ರೀ. ಚಾರು ಚಪಾತಿ ಹಾಲು ಹಚ್ಕೊಂತಿದ್ದೀವಿ. ಬದ್ನಿಕಾಯಿ ಪಲ್ಯ ಮಾಡೀನಿ ರೀ. ಒಂದಿಷ್ಟು ಚಪಾತಿ ಮಾಡಿಟ್ಟೇನ್ರಿ. ಅದು ಹಿಟ್ಟಿನದ್ದು ಪರಾತೊಳಗನ ಚಪಾತಿ ಇಟ್ಟೇನೆ ಅದಕ್ಕೆ ಅನ್ಕೊಳತ್ತೈತೆ ಅದು ಎಲ್ಲ ಬಾಂಡೆಗಳು ಮಾಡಿ ತಿಕ್ಕೊಂಬಿಟ್ಟೇನ್ರಿ. ಈಗ ಎಲ್ಲ ಸ್ವಚ್ಛ ಮಾಡ್ಕೊಂಬಿಟ್ಟೇನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ಗಾದಿ ಒಂದು ತೆಗ್ದೇನ್ರಿ ಇಲ್ಲಿದೀಗ ಅದನ್ನೊಂದು ತಂದು ಹಾಕ್ಬೇಕು ಅನ್ಕೊಂಡೇನ್ರಿ. ಇನ್ನೀಗ ಹಾಕ್ಲೇನು ಮುಂಜಾನೆ ಹಾಕ್ಲೇನು ಹಾಕ್ತೇನೆ ರೀ ನಾನು. ಚಾರು ಒಬ್ಬರು ಮಾಡ್ಕೊಂಡಾಳ್ರಿ. ಆಕೆಗೆ ಕ್ಯಾಮ್ರಾಕೊಂದು ಏನಾಗ್ಯಾವ ಏನೋ ಗೊತ್ತಿಲ್ಲ, ಯಾಕೋ ಇದು ಬ್ಯಾಕು ಚಿಕ್ಕ ಬರಾಕೈತೆ ನೋಡ್ರಿ. ಫ್ರಂಟ್ ಒಂದು ಚಿಕ್ಕ ಬರ್ತಿತ್ತು ನೋಡ್ರಿ. ನಾ ಇಲ್ಲಿ ದೋಸೆ ಪಡ್ಡರ್ ಮಾಡೋಕೆ ಅಕ್ಕಿ ನೆನೆಗೆ ಹಾಕ್ತೇನೆ ರೀ. ಇದು ಈ ಗ್ಲಾಸ್ಲಿ 4 ಗ್ಲಾಸ್ ಅಕ್ಕಿ ಹಾಕೊಂಡ್ರಿ ನಾನು. 4 ಗ್ಲಾಸ್ ಅಕ್ಕಿ ಒಳಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕೇನ್ರಿ. ಉದ್ದಿನಬೇಳೆ 1 ಗ್ಲಾಸ್ ಹಾಕೇನ್ರಿ. ಇದೆಲ್ಲ ಪೂರ್ತಿ 4 ಗ್ಲಾಸ್ ಅಕ್ಕಿ ಹಾಕೇನಿ. ಇವು ಮೆಂತೆ ಒಳಗೆ ಹೆಸರು ಕಾಳು ಕುಡಿಯವ್ರಿ, ಬೇಳೆ ಕುಡಿಯವ್ರು. ಹೆಸರು ಬೇಳೆ ಕುಡಿದ್ರ ಸಂಬಂಧ ಇಲ್ಲ ಕೆನಕ ಹೆಸರು ಬೇಳೆ ಅಂದು ಅವನು ಹೋಗ್ಬಿಟ್ಟೇನ್ರಿ. ಅವನಿಲ್ಲ ಅರಿಸಿ ತೆಗೆದಂದು ಆಮ್ಯಾಗ ಇವು ಕಡ್ಲಿಬೇಳೆ ನೋಡ್ರಿ. ಕಡ್ಲಿಬೇಳೆ ಒಂದಿಷ್ಟು ಹಾಕೇನಿ. ಹೆಸರು ಕಾಳು ಒಂದು ಸ್ವಲ್ಪ ಹಾಕ್ಬೇಕು ಅನ್ಕೊನಿ ಮತ್ತು ಇಲ್ಲಿ ಬ್ಯಾಡ ಬಿಡ್ತಂದು ಬಿಟ್ಟು ಮತ್ತು ಭಾಳ ಆಕತ್ತೆಲ್ಲ ಕುಡಿಯತ್ತಂದು ಇವನ್ನ ಸಂಜೆಗೆ ಮಿಕ್ಸಿ ಮಾಡ್ತೀನಿ ನೋಡ್ರಿ. ಈ ಟೈಮ್ 10:30 ಆಗೈತಿ. ನಿನಗೆ ಹೇಳ್ತೇನೆ 10 ಗಂಟೆಗೆ ಅದು ಇದು ಇನ್ನು ಸಂಜೆಗೆ ಮಿಕ್ಸಿ ಮಾಡಿ ನಾಳೆ ಮುಂಜಾನೆ ಮಾಡೋದು ನೋಡ್ರಿ. ಉದ್ದಿನಬೇಳೆ ಎಷ್ಟು ಆಗ್ತವೆ ಅಷ್ಟು ಚಲೋ ಹಾಕವ್ರಿ. ಪಡ್ಡಾಗಲಿ ದೋಸೆ ಆಗಲಿ. ನಾವೆಲ್ಲ ಮದುವೆಗೆ ಬಂದಾಗ ಯೂಟ್ಯೂಬ್ ಫೋನ್ ಇತ್ತು ರೀ ಕೈಯಾಕರಿ. ಆದರೆ ಹಿಂಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಇರ್ತಾವೆ ಮಾಡ್ತಾವೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹಿಂಗಾಗಿ ಯೂಟ್ಯೂಬ್ ನೋಡ್ತಿದ್ದದಿಲ್ಲ ನಾವು. ನಮ್ಮ ಯಜಮಾನ್ರಲ್ಲಿ ನಮ್ಮ ಮಾಮಾರ ರೀ, ನಮ್ಮ ಯಜಮಾನ್ರ ಅಪ್ಪಾರು ಉದ್ದಿನಬೇಳೆ ಭಾಳ ಹಾಕ್ಬೇಡುವ ಜಿಗಟ್ ಹಾಕವತ್ತಂದು ಹತ್ತಿದ್ರಿ. ಹೀಗಾಗಿ ಎಷ್ಟು ಹಾಕಿ ನೆನೆ ಇಟ್ರು ಹಿಂಗೆ ಒಂದು ಮುಟ್ಟಿಗೆ ಬೇಡ 2 ಮುಟ್ಟಿಗೆ ಇಷ್ಟ ಹಾಕ್ತೀನಿ ರೀ. ಉದ್ದಿನಬೇಳೆ ಭಾಳ ಹಾಕತ್ತಿದ್ದದಿಲ್ಲ. ಹಿಂಗಾಗಿ ಸರಿನ ಹಾಕಿದ್ದಲ್ಲ ರೀ ಅವು ಪಡ್ಡಾಗಲಿ ದೋಸೆ ಆಗಲಿ. ಹಿಂಗೆ ಹಾಕಕ್ಕೆ ಅನಿಸ್ತೈತೆ ರೀ. ಆದರೂ ಯಾರು ಹೇಳಿದ ಕೇಳೇನ ಮಾಡ್ಬೇಕು ರೀ. ಅವಾಗ ನನಗೆ ಗೊತ್ತಾಯ್ತದಲ್ಲ ಹಿಂಗೆ ಯೂಟ್ಯೂಬ್ ಬರ್ತೈತಿ ಅದ್ರಾಗ ವೀಡಿಯೋಸ್ ನೋಡಬೇಕು ಮಾಡಬೇಕು ಅನ್ನೋದು. ಕೈಯಾಗ ಫೋನ್ ಇತ್ತು ಅಷ್ಟು ಮಳು ಬುದ್ಧಿ ಅಷ್ಟು ಸಣ್ಣ ವಯಸ್ಸಾಗ ಮದುವೆ ಬಂದಿದ್ದು. ಈಗೇನೋ ಇದ್ರು ನೋಡ್ತೀವಿ ರೀ ಗೊತ್ತಿರ್ತೈತಿ ಯೂಟ್ಯೂಬ್ ಒಳಗೆ. ಹಂಗಕ್ಕ ನಾವು ಚಲೋ ಹಾಕಿದ್ದಲ್ಲ ರೀ. ಅವ್ರು ನಮ್ಮ ಮಾಮಾರಿಗೆ ಬೇರೆ ಬಾಯಾಗ ಹಲ್ಲಿಲ್ಲ ರೀ ಅವ್ರಿಗೆ. ಹಲ್ಲಾರ್ಕ ಅವರು ಜಿಗಟ್ ಹಾಕವ ಹೆಚ್ಚಿಗೆ ಹಾಕ್ಬೇಡ ಉದ್ದಿನಬೇಳೆ ಭಾಳ ಹಾಕ್ರಿ ಜಿಗಟ್ ಹಾಕವನ್ನವ್ರು ಅವರು. ಹಿಂಗಾಗಿ ಹಾಕತ್ತಿದ್ದದಿಲ್ಲ ರೀ. ನಾ ಹೆಚ್ಚಿಗೆ ಒಂದು 2 ಮುಟ್ಟಿಗೆ ಅಷ್ಟೇ ಹಾಕಿಬಿಡಕ್ಕಿ. ಆಮ್ಯಾಗ ಈಗೀಗ ಗೊತ್ತಾಗಿತ್ತು ನನಗೆ ಉದ್ದಿನಬೇಳೆ ಎಷ್ಟು ಹಾಕ್ತು ಅಷ್ಟು ಚಲೋ ಹಾಕವ ಅನ್ನೋದು. ಈಗ ಹೆಚ್ಚಿಗೆ ಹಾಕ್ತಾರೆ. ಈಗ ಪೈಲ ಭಾಳ ಹೆಚ್ಚಿಗೆ ಹಾಕ್ತಿದ್ದದಿಲ್ಲ ರೀ. ಮತ್ತು ಉದ್ದಿನಬೇಳೆ ಒಂದು ನಮ್ಮ ಕಡೆ ಬೆಳಿತಾರೆ ಅನ್ನೋದ್ರಿಂದ ಬೆಳಿತಾರಂದ್ರೆ ಒಂದು ಸ್ವಲ್ಪ ಸೊಪ್ಪೆ ಇರ್ತಾವ್ರಿ. ಹಿಂಗಾಗಿ ಭಾಳ ಮನೆ ಅದು ತೊಗೊಳಂಗಿಲ್ಲ ರೀ. ನಾವು ಅಂಗಡಿಯಾಗ ತಂದಿರ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನೋಡ್ರಿ ನಾ ಅವಲಕ್ಕಿ ಮಾಡತ್ತೇನೆ ರೀ.
ಮೆಣಸಿನ್ಕಾಯಿ ಕೆಳಗೆ ತಿಳಿಗಿಲ್ಲ ಕಟ್ ಮಾಡ್ಕೊಳಕ್ಕೆ ಕೈ ಉರಿತಾವೆ ಕ್ಯಾಟ್ ಹಿಂಗಾಗಿ ಕಟ್ ಮಾಡ್ಕೊಂಡ್ರೆ ಇಲ್ಲೇ ಚಾಕುಲಿ ಕಟ್ ಮಾಡ್ಕೊತಾನೆ ಇಲ್ಲೇ ಕಲ್ಲಿನ ಮ್ಯಾಗಿಟ್ಟ. ಆಮ್ಯಾಗ ಇದು ಅವಲಕ್ಕಿ ನೋಡಿ ತೋರಿಸಿಟ್ಟನಿ, ಇದು ಸಾರು ಮಾಡಿಟ್ಟೇನೆ ರೀ. ಆಮ್ಯಾಗ ಇಲ್ಲೊಂದು ಪಲ್ಯ ಅದು ಮಾಡಿಟ್ಟೇನಿ. ಈಗ ಅಕ್ಕಿ ನೆನೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ಎಲ್ಲ ಕೆಲಸ ಮುಗಿತ್ರಿ ನಮ್ಮದು. ಇನ್ನು ಅರ್ಬಿನ ಹೊಲಿಬೇಕ್ರಿ, ನೋಡ್ಬೇಕ್ರಿ ಏನೇನು ಐತೆ ಕೆಲಸ ಅಂತ. ನಿಮ್ಮ ಚಾರು ಮಾಡ್ಕೊಂಡ್ರಿ, ಈಗ ಆಯ್ಕೆ ಸ್ವಲ್ಪ ರೆಡಿ ಮಾಡಬೇಕು. ತೋರಿಸ್ತೀನಿ ರೀ ನಿಮ್ಗೆ ಹೆಂಗೈತಿ ಇವತ್ತಿನ ದಿವಸ ಅಂತ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲ ಒಂದು ಸ್ವಲ್ಪ ನಮ್ಮ ತಮ್ಮನ ಬೇದನ್ ರೀ, ಹಿಂಗಾಗಿ ಮ್ಯೂಟ್ ಮಾಡಿ ನೋಡ್ರಿ ಅಲ್ಲಿ ಸೌಂಡ. ಅಂದ್ರೆ ಏನು ಮಾಡಿದ್ರಿ, ವೀಡಿಯೋ ಮಾಡತ್ತಾನ ರೀ, ಮಾಡೋದು ನೋಡ್ತಾನೆ, ನೋಡೋಕ್ಕಾಗಲಿ ಲೈಟ್ ಹರ್ಸತ್ತಾನ ರೀ. ಅದನ್ನು ಎಷ್ಟು ತಲೆ ವಿಚಾರ ಇರ್ಬೇಕು ನೋಡ್ರಿ ಒಂದು. ಹೊರಗೆ ಎಲ್ಲಾರು ಬಗ್ಲ ಹಾಕೊಂಡು ಹೋಗಿರ್ತಾನಲ್ಲ ರೀ, ಅವಾಗ ಲೈಟ್ ಹಚ್ಚಿಬಿಟ್ಟು ಹೋಗ್ಕಾನ್ರಿ. ಎರಡೂ ಲೈಟ್ ಹಚ್ಚಿಬಿಟ್ಟು ಬಗ್ಲ ಹಾಕೊಂಡು ಹೋಗ್ಕಾನ್ರಿ ಹೊರಗೆ. ಒಳಗೆ ಇಲ್ಲಿ ಅಡುಗೆ ನಾಷ್ಟ ಹಾಕಿ ಕೊಡತ್ತಾನೆ, ವಿಡಿಯೋ ಮಾಡತ್ತಾನೆ. ಅದು ಗೊತ್ತೈತ್ರಿ, ನೋಡ್ಯಾನ ಎರಡು ನೋಡಿ ಲೈಟ್ ಹರಿಸ್ತಾನೆ ರೀ. ನನ್ನ ಸಿಟ್ಟು ಬತ್ತು ಬೇಯ್ದ್ರಿ ಅವನ ಬೇಯನ ಲೈಟ್ ಹಚ್ಚಿ ಹೋದ್ರಿ ಮತ್ತೆ ಹೊರಗಿಲು ನೋಡ್ರಿ. ಇಲ್ಲಿ ನಾಷ್ಟ ಅವಲಕ್ಕಿ ಮಾಡತ್ತಿದ್ದೆ, ಅವಲಕ್ಕಿ ಹಾಕತ್ತ ನೋಡ್ರಿ. ನಾನು ನಾಷ್ಟಕ್ಕೆ ಅಡುಗೆ ಮಾಡಿದ್ದೀನಿ ರೀ. ಅಂದ್ರೂ ಆಮೇಲೆ ಮಾಡು ನಾಷ್ಟ ಹಾಕ್ಬೇಕಾಗ್ತದೆ ರೀ. ಯಾವಾಗ ಸ್ವಲ್ಪ ಭಾಳ ದಿವಸ ಆಗಿತ್ತು ಅಂದ್ರೆ ಒಂದು ಸ್ವಲ್ಪ ನಾಷ್ಟ ಅವಲಕ್ಕಿ ಅನ್ಕ ಯಾವಾಗ ಅಪ್ರೂಪಕ್ಕೆ ರೀ. ಈ ಮೊನ್ನೆ ಯಾವಾಗ ವಿಡಿಯೋ ತೋರಿಸಿದ್ದು ನೋಡ್ರಿ, ಅವಲಕ್ಕಿ ಮಾಡಿದ್ದು ಅವಾಗ ರೀ. ಅದನ್ನ ಬಿಟ್ಟರೆ ಹೊಳೆ ಮಾಡಿದ್ದಿಲ್ಲ. ಮತ್ತು ಇವತ್ತು ಮಾಡೀನಿ ನೋಡ್ರಿ ಅವಲಕ್ಕಿ. ಅಂದ್ರೂ ಅಕ್ಕಿ ಅವಲಕ್ಕಿ ನಮ್ಮ ಟೇಲರ್ ಅವ್ರು ಅಷ್ಟು ಇಷ್ಟಪಡ್ತಾರೆ, ಹಿಂಗಾಗಿ ಮಾಡಿದ್ರೆ ಅವ್ರ ಸಂಬಂಧಾಗೆ. ಇಲ್ಲಂದ್ರೆ ಏನಿಲ್ಲ ರೀ, ಅವ್ರಿಗೆ ಭಾಳ ಇಷ್ಟಪಡ್ತಾರೆ ಕರೆ. ಹಂಗೆ ಮಾಡೋ ದಿವಸ ಮಾಡೋ ಬೇಸರ ಆಗೋದಿಲ್ಲ ಅವ್ರಿಗೆ ಕರೆ. ನಮ್ಗೆ ಅಷ್ಟು ಯಾಕೋ ಮಾಡಂಗೆ ಆಗೋದಿಲ್ಲ ರೀ ಅವನು, ಹಿಂಗಾಗಿ ಮಾಡಿರಂಗಿಲ್ಲ. ಇಷ್ಟು ನಾಷ್ಟಕ್ಕೆ ಹಾಕಿಟ್ಟಿನಿ ರೀ ನಾನು. ಬರಲಿಲ್ಲ ರೀ ಅವ್ರು. ಮೂರು ತಾಟು ಹಾಕಿಟ್ರಿ, ನಮ್ಮ ತಮ್ಮಗೊಂದು ನನಗೊಂದು ಟೇಲರ್ ಅವ್ರಿಗೊಂದು. ಇವ್ರು ಬರಲಿಲ್ಲ ರೀ ಅವ್ರು ನಾಷ್ಟಾಕ್ಲಗು. ಬರ್ಲಾರ್ಕೆ ಯಾವಾಗ ಬಂತು ಅಂತ ತಾರ್ಬಿಡ ಅಂತ ಕೇರಿನ ಗ್ಯಾಸ್ ಮ್ಯಾಗಿಟ್ಟ ಹೋಗಿ ಚಾರು ಮಾಡ್ಕೊಂಡಿಡ್ರಿ. ಅಕ್ಕಿ ಕಾಡಿಗೆ ಹಚ್ಚಕ್ಕೆ ಹೋದ್ ನಾನು. ಅಕ್ಕಿಗೆಲ್ಲ ಕಾಡಿಗೆ ಹಚ್ಕೊಂಡು ಬಂದ ಆಮ್ಯಾಗ ನೋಡ್ರಿ ಹಾಕಿಟ್ಟು ನೋಡ್ರಿ ನಾಷ್ಟ 3 ಮಂದಿಗೆ ಹಾಕಿಟ್ಟು ಕಾಡಿಗೆ ಹಚ್ಚಕ್ಕೆ ಹೋದ್ನಿ ನಾನು. ಕಾಡಿಗೆ ಹಚ್ಚಿ ಬಂದ್ಮ್ಯಾಗ ಆದ್ರೆ ಉಂಡ್ರೆ ಆತು ಬಿಡತ್ತಂದ ಅಕ್ಕಿನೂ ಎತ್ತಿ ತುಡಿ ಮ್ಯಾಗ ಹಾಕೋದ್ರಾಗ ಒಂದು ಸ್ವಲ್ಪ ಎದ್ದಂಗೆ ಮಾಡಿರಿ. ಆಮೇಲೆ ಮತ್ತೆ ಅಷ್ಟು ಹಂಗೆ ಸಂಭಾಳಿಸ್ಕೊಂಡು ಮಾಡಿ ನಿದ್ದೆ ಹಚ್ಚಿಸಿ ತಲೆ ಇಕ್ಕೋದು, ಆಮೇಲೆ ಕಾಡಿಗೆ ಹಚ್ಚೋದು ಇದನ್ನೆಲ್ಲ ಮಾಡ್ಕೊಂಡ್ರಿ ನಾನು. ಮನೆ ಊರಿಗೆ ಹೋದಾಗ ಏನು ಬ್ಯಾಗ್ನಾಗ ಇಟ್ಕೊಂಡಿ ನೋಡ್ರಿ ಕಾಡಿಗೆ ಡಬ್ಬಿ ಅದು. ಅವನ್ನೆಲ್ಲ ಬ್ಯಾಗ್ ಒಳಗೆ ಅದಾವ್ರಿ ಅವ. ಅಲ್ಲಿ ಹಚ್ಚೋದು ಅದ್ರಾಗ ಇಡೋದು ಮಾಡತ್ತನ್ರಿ. ಒಳ್ಳೆ ತೆಗೆದು ಹೊರಗೆ ತೆಗೆದು ಇಟ್ಕೊಳಕ್ಕೆ ಆಗವಲ್ರಿ ಬೇರೆ ಕಡೆ. ಎಲ್ಲರ ಊರಿಗೆ ಹೋದ್ರೂ ಎಲ್ಲ ನಿಂದ್ರೋದಾಗಲಿ ಬಿಡೋದಾಗಲಿ ಏನಾಗಲಿ ಒಟ್ಟು ಆಕೆ ಸಹಜ ಯಾವ ಬಿಡಂಗಿಲ್ಲ ರೀ. ನಾವೆಲ್ಲ ತೊಗೊಂಡು ಹೋಗಿರ್ತು. ಒಂದು ಅರಿಬಿ ಆದರೂ ಆಯ್ತು, ಆಕೆ ಕುಡಿ ನೀರಿಂದ ಅದು ನೀರು ಕುಡಿಯೋಕೆ ಒಂದು ವಾಟ್ಕ ಮೊದಲಾಗಿ ಓದಿರ್ತಾನೆ ರೀ. ಆಕೆ ಬಾಟ್ಲಿ ಒಳಗೆ ನೀರು ಕುಡಿಯೋಕೆ ಆಗೋದಿಲ್ಲ ಅಂದ ಒಂದು ವಾಟ್ಕ ಸದ ಓದಿರ್ತಾನೆ ರೀ ನಾನು ಬಟ್ಲ. ಅಲ್ಲಿ ನೋಡ್ರಿ ಅದು ಸೀಸ್ರಿ ಕೆತ್ತಾಕತ್ತೀನಿ. ಹೆಬ್ರೋ ಸೀಸ್ ಅದು. ಹೆಬ್ರೋನ ಒಂದು ಸ್ವಲ್ಪ ಕೊರಿತೀನಿ ರೀ ಕೇಸಿ ಹೆಬ್ರೋ ಸೀಸಿಲೆ ಕೆತ್ತು ಟೈಮ್ದಾಗ ಆಕೆಗೆ ಹಿಂದಿನ ಇದ್ರಲ್ಲಿ ಕಾಡಿಗೆ ಅದು ಹಚ್ಚಿರ್ತಿಲ್ಲ ರೀ. ಹಿಂಗಾಗಿ ಅದು ಕರಿದೈತೆ ರೀ, ಅದು ಕೈಗೆ ಇತ್ತು. ಮತ್ತು ಅದನ್ನ ತಲೆಗೆ ಒರ್ಸೋದು ಕೂತ್ನಿ. ಆಕೆ ಕಾಡಿಗೆ ಕೈಗೆ ಇತ್ತು ಅದನ್ನ ತಲೆಗೆ ಒರ್ಸೋತೀರಿ ನಾವು. ವಿಡಿಯೋ ಏನು ಸರಿ ಆಗತ್ತಿಲ್ಲ ನೋಡತ್ತಿದ್ದೀನಿ ರೀ ಅಂತೀರಿಗೆ ಎತ್ತಿ ಹಾಕೊಂಡು ನೋಡ್ರಿ ಕಣ. ಆಕೆ ಬಿಳಿ ಅರ್ಬಿ ಬಿಳಿ ಟವಲ್ ಅದಾವ್ರಿ. ಮಿದೋನು ಒಂದು 2-3 ಟವಲ್ ಮಾಡಿವ್ರಿ ಆಕೆ ಜಳಕಾಗ ನಮ್ಮ ಮೈ ಒರ್ಸಕ್ಕೆ. ಮೈ ಒರೆಸಿ ಆಕಿದ ರಗ್ ಐತ್ರಿ. ಆಕೆ ರಗ್ನ ಕೊಟ್ಟಿರ್ತೀವಿ, ಮನ್ಕೊಳಕ್ಕೆ ಕೊಟ್ಟಿರ್ತು. ಅಂದ್ರೆ ಅದನ್ನ ರಗ್ಗ ಇವತ್ತು ನಾವು ಓದಕ್ಕಿನಿ. ಹಿಂಗಾಗಿ ಆ ಬಿಳಿ ಟವಲ್ ಒರೆಸಿನಿ. ಆದರೆ ಆಕೆ ಟವಲ್ ಬಿಡಲಿಲ್ಲ ರೀ, ಅದನ್ನ ಹಿಡ್ಕೊಂಡು. ಅದೊಂದು ಅವ್ರ ದೊಡ್ಡಪ್ಪನೊಂದು ಮದ್ದಿಪ್ ಟವಲ್ ಒಂದು ಕೊಟ್ಟಿನಿ ರೀ. ಅವನ್ನ 2 ತೊಗೊಂಡು ಮಾಡ್ಕೊಂಡಿಡ್ರಿ ಆಕೆ. ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಕಟ್ ಮಾಡಿ ನಾ, ಯಾಕಂದ್ರೆ ಆಕೆ ಎದ್ದಿಡ್ರಿ ಆಕೆ ಮತ್ತು ಆಕಿನೆಲ್ಲ ಮಣಗಿಸ್ಬೇಕಾರೆ ಲೇಟ್ ಆಯ್ತು. ಹಿಂಗಾಗಿ ಮಣಗಿಸಿ ಕಡೆಗೆ ಹಚ್ಕೊಂಡ್ರಿ ಆಕೆ. ಕಡೆಗೆ ಹಚ್ಕೋದು ಹೆಬ್ರೋ ಸೀಸ್ ಕೊರಿದು 2 ಜುಟ್ಟ ಕಟ್ಟೋದು ಮಾಡಿರಿ. ಅವ್ನು ಜುಟ್ಲ ಅನ್ಕ ಕಟ್ಕೊಳಕ್ಕೆ ಒಂದು ಕಟ್ನಿ ಎದ್ದು ಬಿಟ್ಟಿಡ್ರಿ. ಇನ್ನೊಂದು ಕಟ್ಬೇಕಾರೆ ಒಂದು ಅರ್ಧ ಓನೆಲ್ಲ ಅಡ್ಡಿಡ್ರಿ ಆಕಿನ. ಆಕೆ ಮುಂದೆ ಓಡೋದು, ನಾ ಹಿಂದಿಂದ ಆಕೆ ಜುಟ್ಟ ಹಿಡ್ಕೊಂಡು ಓಡೋದು ಮಾಡಿದ್ರಿ. ಹಂಗೆ ಮಾಡಿಡ್ರಿ, ಒಟ್ಟ ಕಟ್ಕೊಲಿಲ್ಲ. ಈಗ ಜವಳ ತೆಗ್ದಿಲ್ಲ ರೀ ಆಕೆ. ಹಿಂಗಾಗಿ ಜಡಿ ಒಂದು ಭಾಳ ಅದಾವ ಕೂದಲ. ಜುಟ್ಲ ಕಟ್ಟಲಿಲ್ಲ ಅಂದ್ರೆ ಕಣ್ಣಾಗ ಬರ್ತಾವ್ರ ಕೂದಲ. ಹಿಂಗಾಗಿ ಒಂದು ಸ್ವಲ್ಪ ಜುಟ್ಲ ಕಟ್ಟತ್ತು ಆಕೆಗೆ. ಆದರೆ ಜವಳ ತೆಗಿತೀರಿ ನಾವು ಅವ್ರ ತಂಗಿ ಬರೋಣ ಬರ್ತಾಳ್ರಿ ಆಕೆ ಇನ್ನೊಂದು ವಾರ ಒಳಗೆ. ಈಗ ಬಂದ್ಮ್ಯಾಗ ಇಬ್ಬರು ಕೂಡ ತೆಗೆದು ಬಿಡ್ತೀವಿ ಒಮ್ಮೆ ಜವಳ. ಗಿಳಿಗಾಮಿ ಬಸವನಾಗದವ್ರವ
ನಮ್ಮ ಮನೆ ದೇವ್ರ ಕೇಳಿ ಬಸವಣ್ಣ ಅಲ್ಲಿ ತೆಗೆದು ಬಿಡ್ತೀರಿ ಹೋಗಿ. ಶ್ರಾವಣ ಮುಗಿದ್ರಾಗನ ತೆಗಿಬೇಕು ಅನ್ನೋದೈತ್ರಿ ಲಾಸ್ಟ್ ವೀಕ್ ಅದು. ಆಕೆಗೆ 3 ಆಗಿರ್ತೈತಿ, ಈಕೆಗೆ 17 ಆಗಿರ್ತೈತಿ. ನಡ್ತೈತದ ಒಂದು 3 ನಡ್ತೈತಿ ಆಮೇಲೆ ಅಂದ್ಕೊಂಡಿದ್ದೀವಿ ರೀ ನಾವು 5 ತೆಗಿಬೇಕಂತ ಮಾಡಿದ್ದು. ಇಲ್ಲ 3 ನಡ್ತೈತಿ ತೆಗೆದು ಬಿಡ್ರಿ ಅನ್ನತ್ತಾರೆ. ಈಗ ಹುಟ್ಟು ಕೂದಲದಾವಲ್ಲ ರೀ ಭಾಳ ದೊಡ್ಡಗೆ ಹೇಳು ಹುಟ್ಟು ಕೂದಲದಾವ ಈಕೆಗೆ ಬೇಡ ತೆಗೆದು ಬಿಡ್ರಿ ಅನ್ನತ್ತಾರ. ಹಿಂಗಾಗಿ ಜವಳ ತೆಗೆದು ಬಿಡ್ತೀರಿ ಅವರು. ಇಲ್ಲಿ ವಯಸ್ಸು ಕೊಟ್ಟಿಲ್ಲ ಬಿಡ್ರಿ ನಾ ಅಲ್ಲೆಲ್ಲ. ಅದಾದ್ಮ್ಯಾಗ ಇಲ್ಲಿ ಸೀತಾಪಪ್ಪಳಕಾಯಿ ಐತೆ ನಾತ ನೋಡ್ರಿ ನಾ ಇಲ್ಲಿ ನೋಡ್ರಿ. ಇದು ಸೀತಾಪಪ್ಪಳಕಾಯಿ ಸಜನ್ ಒಳಗೆ ನೋಡ್ರದು. ಈಗೇನು ಸಜನ್ ಇಲ್ಲ ಏನಿಲ್ಲ ಕರೆ ನಮ್ಮ ಹೊಲ್ದಾಗ ಆಗಿದ್ದು ಐತ್ರಿ. ನಮ್ಮ ಮನೆಯವ್ರು ಔಷಧ ಹೊಡಕ್ಕೆ ಹೋಗಿದ್ರು ಹೊಲಕ್ಕೆ. ನಿನ್ನೆ ಅಲ್ಲಿ ಮನೆ ಹೋಗಿದ್ರು ಅವರು ತೊಗೊಂಬಂದಾರು. ನಮ್ಮ ಮನೆಯವ್ರು ಒಂದು 4 ಕಾಯಿ ತೊಗೊಂಬಂದಾರ್ರಿ. ನಿನ್ನೆ ಒಂದು ಹಣ್ಣಾಗಿತ್ತು ನಮ್ಮ ತಮ್ಮ ತಿಂದ್ರಿ. ಇದೊಂದು ಹಣ್ಣಾಗೈತಿ ನಾ ಹಿಡ್ಕೊಂಡು ಕೂತ ನೋಡ್ರಿ. ನಾ 2 ಅದಾವು. ನಾಷ್ಟ ಅದು ಆತ್ರಿ ಈಗ ಜಸ್ಟ್. ಹಿಂಗೆ ಇದೊಂದು ಸ್ವಲ್ಪ ತಿನ್ಬೇಕಂತ ಹಿಡ್ಕೊಂಡು ಕೂತಾನ್ರಿ. ಚಾರು ಅನ್ಕ ಮಾಡ್ಕೊಂಡಾಡ್ರಿ ನಾ ಅಕ್ಕಿ ಅದ ಮಗ ನೋಡ್ರಿ. ಈ ಊಟ ಮಾಡಿಸ್ಬೇಕ್ರಿ ನಾ ಅಡುಗೆ ಅನ್ನ ಕಟ್ಟಿಡ್ಬೇಕ್ರಿ. ಅಡುಗೆ ಮಾಡಬೇಕು ನೋಡ್ರಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಒಳಗೆ ನಮ್ಮ ಹೊಲ್ದಾಗಿಂದ ನೋಡ್ರದು. ಇವು ಡಬ್ಬಿ ನೋಡ್ರಿ, ಪ್ಲಾಸ್ಟಿಕ್ ಡಬ್ಬಿ ಎಷ್ಟು ಚಂದ ಅದಾವು. ಇದು ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ಇಲ್ಲಿ ನೋಡು ಹೋಲ್ ಐತಿ, ಮಸ್ತ್ ಐತ್ರಿ ಒಂಥರ. ಸೀತಾಪಪ್ಪಳಕಾಯಿ ತಿನ್ಕೋತ ಕೂತೀನಿ ರೀ ನಾ ಒಳಗೆ. ಅವಾಗ ಒಬ್ಬರ ಅಜ್ಜಿ ಹೊರಗೆ ಪಾಪ ಗೇಟ್ ಒಳಗೆ ನಿಂತ ಗೌಡ್ತಿ ಒಂದು ರೊಟ್ಟಿ ಕೊಡ್ರಿ ಅಂದರು. ನಾನು ಅಜ್ಜಿ ವಯಸ್ಸಾದವ್ರು ಅಂತಂದು ಅನಿಸ್ತ್ರಿ ಅದೆಲ್ಲ ಧ್ವನಿ ಕೇಳಿ. ಚಪಾತಿ ಪಲ್ಯ ನಡ್ಕೊಂಡು ಹೊರಗೆ ಹೋಗೋದ್ರಾಗ ಇಲ್ಲ ರೀ ಅವ್ರು ಹೋಗೇ ಬಿಟ್ಟಿದ್ರು. ಹೀಗಾಗಿ ಆ ಕಡೆ ಈ ಕಡೆ ಸ್ವಲ್ಪ ನೋಡಿ ಎಲ್ಲಿ ಕಾಣಿಸ್ಲಿಲ್ಲ. ಮತ್ತು ನಮ್ಮ ತಮ್ಮನ ಕಳಿಸ್ನಿ ಮುಂದಕ್ಕೆ ಹೋಗಿ ನೋಡ್ದೆ ಇದ್ರಿ ಅಲ್ಲಿ ಆಚೆ ಕಡೆ ಬಾಜು ಮನೆ ಒಳಗೆ ಗೇಟಿನ ಮನೆ ಐತ್ರಿ ಅದು. ಇದು ಕಂಪೌಂಡ್ ಮನೆ ಐತ್ರಿ ಅದು. ಅಲ್ಲಿ ಒಳಗೆ ಕೂತಾರೆ. ಹಿಂಗಾಗಿ ಕಾಣಿಸಿಲ್ಲ ಅವರು. ನಾನು ಹಿಂಗೆ ರೊಟ್ಟಿ ಕೇಳಿದ್ರಲ್ಲ ಅಜ್ಜಿ ತೊಗೋರಿ ತಂದು ಹೋಗಿ ಕೊಡ್ತೀನಿ ರೀ ಅವ್ರಿಗೆ. ಅವ್ರು ಇವನ್ನ ಅಂದ್ರೆ ಅವ್ರು ಸುಮ್ಮನೆ ರೊಟ್ಟಿ ಕೇಳಕ್ಕೆ ಬಂದವ್ರದಾರೇನೋ ಅಂತಂದು ನಾ ತಿಳ್ಕೊಂಡಿದ್ನಿ. ಅಂದ್ರೆ ಅವರು ಹಿಂಗೆ ಬಾಂಡೆ ಸಾಮಾನು ಅದು ಮಾರ್ತಾರಲ್ಲ ರೀ ಅವರಿದ್ರು. ಪ್ಲಾಸ್ಟಿಕ್ ಸಾಮಾನು ತಂದಿದ್ರು. ಥರನ ಇವು ಡಬ್ಬ ಚಂದ ಅನಿಸಿದ್ರು. ಒಂದೇ ಥರ 6 ಡಬ್ಬ ಇದ್ರೆ ತೊಗೋಬೇಕು ಅನಿಸ್ತು. 4 ಇದ್ದರು ಇರಾನ ಕೂದಲ ಕೊಡಂದ್ರಿ ಆಕೆ ಅಜ್ಜಿ. ನಮ್ಮ ಕೂದಲಿಲ್ಲ ಅಜ್ಜಿ ಮತ್ತು ರೊಕ್ಕಕ್ಕೆ ತಂದು ಕೊಡ್ತೀವಿ ಅಂತಂದು ಕೇಳ್ರಿ ನಾನು. ಕೇಳೋಣ ಯಾಕೆ ಅಜ್ಜಿ 40 ರೂಪಾಯಿಗೆ ಒಂದು ಹೇಳ್ರಿ ಡಬ್ಬಿನ. 40 ರೂಪಾಯಿಗೆ ಒಂದು ಹೇಳಿದ್ರು. ಹೇಳೋಣ 4 ಸೇರಿಸಿ 160 ರೂಪಾಯಿ ಆದ್ರೆ ಅದು. ನಾ ಕೇಳೋದನ್ನ 80 ರೂಪಾಯಿ ಕೇಳ್ರಿ. ಒಟ್ಟು 80 ರೂಪಾಯಿ ಕೇಳೋಣ ಕೊಟ್ಟ ಬಿಟ್ರಿ ಪಾಪ ಅವರು ಅಜ್ಜಿ. 80 ರೂಪಾಯಿಗೆ ಅದನ್ನ ಕೊಟ್ಟರು. ಆಮ್ಯಾಗ ಇದೊಂಥರ ಚಂದ ಅನಿಸ್ತೀರಿ ನಮ್ಮ ಚಾರು ಆಟ ಆಡಕ್ಕೆ ಬರ್ತೈತೆ ಅಂತ ಹಿಂಗೆ ಹಿಡಿಕೆದು ಐತ್ರಿ ಅದಕ್ಕೆ ನೋಡ್ರಿ ಮಸ್ತ್ ಐತಿ. ಹೀಗಾಗಿ ಇದೊಂದು ತೊಗೊಂಡ್ರಿ ನಮ್ಮ ಚಾರು ಆಡ್ತಾಳತ್ತಂದ್ರೆ. ಇದಕ್ಕೊಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ನೋಡ್ರಿ ಎಲ್ಲ ಸೇರಿ. ಚಾರು ಬೇಕು ಸುಮ್ಕೊಂಡು ಬಾಯಿ ಮುಚ್ಚಿಗೆ ಹಿಂಗೆ ಅದಾವ್ರಿ ಇದ್ರು. ಆಮ್ಯಾಗ ಎಲ್ಲ ಡಬ್ಬಿ ಒಳಗೆ ಚಮಚಿ ಅದಾವ್ರಿ. ಎಲ್ಲ ಡಬ್ಬಿ ಒಳಗೆ ಚಮಚಿ ಅದಾವ್ರಿ. ಬಾಯಿ ಮುಚ್ಚಿಗೆ ಕಲರ್ನ ಚಮಚಿ ಅದಾವು. ಒಂದೇ ಥರದ್ದು ಏನರ ಕಾಳು ಐಟಮ್ ಅದು ಹಾಕಿಡಕ್ಕೆ ಚಂದ ಅನಿಸ್ತಾವೆ. ಆಮ್ಯಾಗ ಒಂದು ಅರ್ಧ ಕಿಲೋ ಅದು ಹಿಡಿತಿರ್ಬೋದ್ರಿ. ಒಂದು ಅರ್ಧ ಕಿಲೋ ಮ್ಯಾಗ ಹಿಡಿತಾವ್ರಿ. ಒಳಗೇನಿಲ್ಲ. ಒಂದು ಕಿಲೋ ಅದು ಹಿಡಿಯಂಗಿಲ್ಲ ರೀ. ಮಾತ್ರ 1 kg ಅರ್ಧ kg ಮಾತ್ರ ಆರಾಮ್ ಹಿಡಿತಾವ್ರಿ. ಅರ್ಧ kg ಮ್ಯಾಗ ಹಿಡಿತಾವ್ರೆ. ಕಡಿಮೆ ಹಿಡಿಯಂಗಿಲ್ಲ ರೀ. ಒಂಥರ ಚಂದ ಅನಿಸ್ತು. ಇನ್ನೂ ಚಂದ ಇದ್ದು ರೀ ಪ್ಲಾಸ್ಟಿಕ್ ಐಟಮ್. ಏನು ಸ್ಟೀಲಿನ ಡಬ್ಬಿ ಅದು ಏನು ಇಂಥವು ತಂದಿದ್ದಿಲ್ಲ ರೀ. ಸ್ಟೀಲ ಬಿಳಿ ಬಾಂಡೆ ಅದೇನು ತಂದಿದ್ದಿಲ್ಲ ರೀ. ಬರೀ ಇಂಥ ಪ್ಲಾಸ್ಟಿಕ್ ಐಟಮ್ ತಂದಿದ್ರು. ಆದ್ರೂ ಮಸ್ತ್ ಇದ್ದರು. ಒಂದಕ್ಕಿಂತ ಒಂದು ನನಗೆ ಕನ್ಫ್ಯೂಸ್ ಆಗತ್ತೆ ರೀ. ಇವನ್ನ 4 ಮಾತ್ರ ಫಿಕ್ಸ್ ಮಾಡಿ ತೊಗೊಳಕ್ಕೆ. ಇದನ್ನ ತೊಗೊಳಗೆ ಯಾವ್ದು ತೊಗೊಲಿ, ಇದನ್ನು ತೊಗೊಲಿ, ಅದನ್ನು ತೊಗೊಲಿ, ಅದನ್ನು ತೊಗೊಲಿ, ಇದನ್ನು ತೊಗೊಲಿ ಅನಿಸ್ತು ನೋಡ್ರಿ. ಅಷ್ಟು ಚಂದ ಇದ್ರು ಐಟಮ. ಆದರೂ ಅವು ಇನ್ನೊಂದು ಈ ಸಿದ್ದದ್ದು ತೊಗೊಂಡಿದ್ದು ಯಾವುದೇ ತೊಗೊಂಡ್ರು ನನಗಷ್ಟೇ ಯೂಸ್ ಹಾಕಿದ್ರು ಅವು. ಇದು ನಮ್ಮ ಚಾರೋಗಿ ಯೂಸ್ ಆಕತ್ರಿ. ನಾವು ಈಗ ಒಂದು ಸ್ವಲ್ಪ ಯೂಸ್ ಮಾಡ್ಕೇರಿಂದ ಆಕೆಗೆ ಆಟ ಆಡಕ್ಕೆ ಕೊಟ್ಟು ಅಂದ್ರೆ ಆಕೆಗೆ ಒಂಚೂರು ತಿಳ್ವಾಳಕ್ಕೆ ಬರೋದ್ರಾಗ ಆಡಕ್ಕೆ ಚಂದ ಅನಿಸ್ತೈತೆ ರೀ ಇದು ಆಕೆಗೆ. ನೋಡ್ರಿ ಒಂಥರ ಮಸ್ತ್ ಐತಿ. ಹಿಂಗಾಗಿ ಆಕೆಗೆ ಹಾಕತ್ಗಪ್ಪ ಅಂದ ತೊಗೊಂಡು ನೋಡ್ರಿ ಇದೊಂದು. ಇದನ್ನು ಕೊಡುವಲ್ಲಾಗಿದ್ರಿ ಅಜ್ಜಿ. ಇದಕ್ಕಷ್ಟ 100 ರೂಪಾಯಿ ಹೇಳಿದ್ರಿ ಅವರು. ಹಾಂ ಅಂದಿರಿ ನಾವು ಒಮ್ಮೆ ರೇಟ್ ಕೇಳಿ. ಅಂದರು ಹಿಂಗೆ ಅಂಗಡಿ ಒಳಗದು ಹೋದ್ರೆ ಈ ಡಬ್ಬಿಗೆ ಆದರೂ ಒಂದೊಂದಕ್ಕೆ 50 ರೂಪಾಯಿ ತೊಗೋತಾರೆ ರೀ. ಪಾಪ ಚಲೋ ರೀ. 20 ರೂಪಾಯಿಗೆ ಒಂದು ಡಬ್ಬಿ ಕೊಟ್ರು ಅವರು. ಇದಕ್ಕನಕ 100 ರೂಪಾಯಿ ಹೇಳಿದ್ರಿ ಅಜ್ಜಿ. ಇಲ್ಲ ಅಜ್ಜಿ ನೀ ಕೊಡ್ತಿದ್ರೆ ಅಷ್ಟು ಕೂಡಿಸಿ 100 ರೂಪಾಯಿ ಕೊಡು, ಇಲ್ಲಾಂದ್ರೆ ಬೇಡ ತಂದನ್ರಿ. ನನ್ನ ಪಾಪ ನನಗೂ ಬಿಸಿಲಾಗೈತಿ ಮತ್ತು ಹುಡ್ಕೊಂಡು ಬಂದು ನಾ ಇಷ್ಟು ಮರಿಯಾಗಿ ಏನಂದ್ರು ಹುಡುಕ್ಯಾಡ್ಕೊಂಡು ಬಂದು ನನಗೆ ರೊಟ್ಟಿ ಕೊಟ್ಟದೆ ಇರಲಿ ತಗೋ ಅಂತಂದು ಹೇಳಿ ಕೊಟ್ಟಿಡ್ರಿ ಪಾಪ ಅಜ್ಜಿ. ಹಸು ನಾನು ಕೇಳಂಗಿಲ್ಲ ರೀ. ನಮ್ಮ ಮನೆಯವ್ರನ್ಕ ಯಾರು ರೊಟ್ಟಿ ಕೊಡೋತಂದು ಬಂದಾಗ ಏನರ ಇಲ್ಲದ ಒಂದು ಇದ್ದೀರಿ ಏನೋ ಇರಲಿ ಇದ್ದಿದ್ದು ಕೊಡೋದು ಬರುತ್ತಂದು ನಮ್ಮ ಮನೆಯವ್ರು ಹೇಳ್ಯಾರ್ರಿ. ಹಿಂಗೆ ಬೈತಾರೆ ಅವ್ರು ಕೊಡಲಿಲ್ಲ ಅಂದ್ರೂ. ಇಲ್ಲಿ ಒಬ್ರು ಡೈಲಿ ಒಬ್ರು ಬರ್ತಾರೆ ರೀ ಪಾಪ. ಅವರು ವಯಸ್ಸಾದವ್ರು ಅದಾರ ರೀ. ಡೈಲಿ ಗೌಡ್ತಿ ರೊಟ್ಟಿ ಕೊಡ್ರಿ ತಂದು ಬರುತ್ತಾರೆ ರೀ. ಯಾವಾಗಾರ ಒಂದೊಂದು ದಿವಸ ಅಷ್ಟು ತಪ್ಸಿರ್ತಾರೋ. ನಾವು ಕೊಟ್ಟೇ ಇರ್ತೀವಿ. ಅದ್ರೊಳಗನ್ಕ ಯಾವ ಭೇದ ಭಾವ ಇಲ್ಲ ರೀ. ಏನು ಮಾಡಿರ್ತೀವಿ ನಮಗೆ ತಿನ್ನಕ್ಕೆ ಏನು ಮಾಡಿರ್ತೀವಿ ಅದನ್ನ ಕೊಡ್ತೀವಿ ರೀ. ನಮ್ಮ ಮನೆಯವ್ರೂ ಏನರ ಇಲ್ಲ ಅನ್ನೋದು ಮತ್ತು ಬಹಳತನ ಕುಂದ್ರಿಸೋದು
ಅವನ ದಿನ ಬರ್ತಾನೋ ಬೇಸರ ಮಾಡ್ಕೋದು ಒಟ್ಟ ಮಾಡಬೇಡ, ಏನಿದ್ದು ಕೊಡ್ತು ಬಾ ಅಂತಂದು ಹೇಳ್ಯಾರ ನಮ್ಮ ಮನೆಯವರು. ಹಿಂಗಾಗಿ ಕೊಡ್ತಿರ್ತೀನಿ ರೀ ಯಾವತ್ತು, ಏನೂ ಇಲ್ಲ ನಂಗಿಲ್ಲ. ಇವು ಮಾತ್ರ ಮಸ್ತ್ ಅದಾವೆ ನೋಡ್ರಿ. ಹೆಂಗದಾವತ್ತ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಭಾಳ ಇಷ್ಟ ಆದ್ರು ಡಬ್ಬಿಗಳು ನನಗೆ. ನಮ್ಮ ಚಾರು ಗಣಕ ಮಸ್ತ್ ಇಷ್ಟ ಆಗ್ಯಾವ್ರಿ. ತೊಗೊಂಡು ಆಡಾಕೈತಾಳ್ರಿ ಕೇಕ್ ಸದ್ದ. ಯಾವುದಾದ್ರೂ ಹೇಳಿದ ರೇಟಿಗೆ ಯಾರೂ ತೊಗೊಳಂಗಿಲ್ಲ ರೀ. ಈಗ ಸಿಟಿ ಒಳಗದು ಅಂಗಡಿ ಒಳಗದು ತೊಗೊಂಡ್ರೆ ಇವ ಡಬ್ಬಿನ 50 ರೂಪಾಯಿ ಒಂದು ಡಬ್ಬಿ ಆರಾಮದಾವ್ರಿ ಇವು. ಆಕೆ ಅಜ್ಜಿ 40 ರೂಪಾಯಿ ಒಂದು ಹೇಳಿದ್ರಿ. ಅಂದ್ರೂ ನಾ ಟೋಟಲ್ ಡಬ್ಬಿ ಕೂಡಿ 80 ರೂಪಾಯಿಗೆ ಏನ್ರಿ 160 80 ಕೇಳಿದ್ನಿ. ಕೇಳೋಣ ಹ್ಞೂ ತೊಗೋಣ ಅಂದ್ರಿ ಪಾಪಾಜಿ. ಅವ್ರು ಕೊಟ್ಟಿದ್ದೆ ಅದಕ್ಕಂದ್ರೆ ನಾ ಹುಡ್ಕ್ಯಾಡ್ಕೊಂಡು ಹೋಗಿ ರೊಟ್ಟಿ ಕೊಟ್ಟಿಲ್ಲ ರೀ ಅವ್ರಿಗೆ. ಅದಕ್ಕೆ ಅದು ಖುಷಿ ಆದ್ರೆ ಅವ್ರಿಗೆ. ಮರಿಯಾಗೇನು ತಂದು ಸುಮ್ಮ ಬಿಟ್ಟಿಲ್ಲವ ನೀ ಇಲ್ಲಿ ತನಕ ನಂಗೆ ರೊಟ್ಟಿ ಹಿಡ್ಕೊಂಬಂದದಿ, ಇರ್ಲಿ ತೊಗೋ ಅಂದ್ರಿ ಪಾಪಾಜಿ. ನೋಡ್ರಿ ಇರ್ತಾವ್ರಿ ಹಂಗೆ ಒಬ್ಬೊಬ್ರು ಒಳ್ಳೆ ಮನಸ್ಸು, ಇಲ್ಲಂತ ಹೇಳಂಗಿಲ್ಲ. ಇಷ್ಟ ಆದರು ಡಬ್ಬಿ ನೋಡೇನ ಬಿಡೋಕ್ಕಾಗಲ್ಲ ರೀ ನನಗೆ. ಮಸ್ತ್ ಇಷ್ಟ ಅದು. ಮತ್ತು ಅಷ್ಟು ಸೇರಿಸಿ 100 ರೂಪಾಯಿ ಕೊಟ್ಟು ನೋಡ್ರಿ, ತೊಗೊಂಡ್ರವನ್ನೆಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಒಬ್ಬೊಬ್ರು ಏನೂ ಕೊಡ್ತಿರಂಗಿಲ್ಲ ರೀ. ಹಿಂಗೆ ರೀ ಈಗಿನ ಕಾಲಕ್ಕನಕ ಬೇಡ್ಕೊಳ್ಳೋರು ಸದಾ ಶಿಸ್ತ ಇರ್ತಾರೆ ಈಗ. ಹಿಂಗೈತಿ ಈಗಿನ ಕಾಲ. ಯಾರು ಅಷ್ಟು ಕಡಿಮೆ ಇದು ಇರ್ತಾರೆ ಅನ್ನಂಗಿಲ್ಲ ಈಗ. ಎಲ್ಲ ಚಲೋನು ಇರ್ತಾರೆ ರೀ. ಯಾರು ದುಡ್ಕೊಂಡು ತಿನ್ನೋರ್ಗೇನ ಶ್ರೀಮಂತರು ಇರ್ತಾರೆ ರೀ ಹೆಚ್ಚಾಗಿ. ಪಾಪ ಅಜ್ಜಿ ಎಷ್ಟು ಮುಗ್ದಿದ್ರಂದ್ರೆ ರೀ 80 ರೂಪಾಯಿ ಕೊಡ್ತೀನಿ ಅಜ್ಜಿ 4 ಡಬ್ಬಿ ಸೇರಿಸಿ ಅಂದ್ರೂ ಗೊತ್ತಾಗ್ಲಿಲ್ಲ ರೀ ಅವ್ರಿಗೆ. 80 ಅಂದ್ರೆ ಎಷ್ಟು ಅಯ್ಯವ ಅಂದ್ರೆ ಈಗ ಅಜ್ಜಿ ಪಾಪ. 80 ಅಂದ್ರೆ ಗೊತ್ತಾಗವಲ್ದಂದ್ರೆ ನಿಂಗೆ ಹೆಂಗೆ ಹೇಳೋದು ಅಜ್ಜಿ ಏನಂದ. ನನಗೂ ತಲೆಗೆ ಹೊಳಿತ್ರಿ. ಅವಾಗ ಹಳಿ ಮಂದಿ 4.20 ಅಂದತ್ತಿದ್ರಿ. ಹಂಗೆ ಏನು ರೀ ಅಜ್ಜಿಗೆ 4.20 ನೋಡಿ ಅಜ್ಜಿ 80 ರೂಪಾಯಿ ಅಂದ್ರೆ ಅಂತಂದು ಏನು ರೀ. ಹೌದಾ ಇವ 4.20 ಅಂದ್ರೆ 20 ಕಮ್ 100 ಅಂದ್ರಿ. ಹೌದು ಅಜ್ಜಿ 100 ನೋಡ್ರಿ ನೀ ಅಣ್ಣನ. ಮೊದಲ ಬರಂಗಿಲ್ಲ ತಂಗಿ ಅಟ್ಟಕ್ಕೆ ಅಂದ್ರಿ. ಆಮೇಲೆ ಇಲ್ಲ ಅಜ್ಜಿ ಕೊಡು ಪ್ಲಾಸ್ಟಿಕ್ ಡಬ್ಬಿದಾವೇನ ಬರ್ತಾವೆ ಕೊಡನಿ ಅಣ್ಣನ ಕೊಟ್ಟಿಡ್ರಿ ಪಾಪ. ಮತ್ತು ನೋಡ್ರಿ ಎಷ್ಟು ಮುಗ್ದ. ಹಿಂಗೆ ಯಾರ ಮಾಡೋರು ಮಾಡ್ಬೋದು ನೋಡ್ರಿ ಅವ್ರನ್ನ. 80 ರೂಪಾಯಿ ಅಂದ್ರೆ ಎಷ್ಟು ಅನ್ನೋದು ಗೊತ್ತಿರ್ಲಾರ್ದು ಇಷ್ಟು ಇದು ರೀ ಅವ್ರಿಗೆ ಪಾಪ. ಈಗಿನ ಇದು ಹೇಳ್ರ 4.20 ತಿಳ್ಕೊಂಡಿಡ್ರಿ ಅಜ್ಜಿ ಪಾಪ. ಭಾಳ ವಯಸ್ಸದವ್ರದಾರ ರೀ. ದೇವ್ರ ಕಷ್ಟ ಕೊಡೋರು ಕೊಡತ್ತಿರ್ತಾನೆ ನೋಡ್ರಿ. ಹಂಗೆ ಎಷ್ಟು ವಯಸ್ಸಾಗೈತೆ ಅಂದ್ರೆ ನೀವು ಈಕೇನು ಅಜ್ಜಿ ಎದ್ದು ತಿರ್ಗಾಡ್ತಾಳೆ ನಿಲ್ಲು ಅನ್ಬೇಕು ನೋಡ್ರಿ. ಆ ಲೆವೆಲ್ಗೆ ಇದ್ದಕ್ಕಿದ್ದಾಳೆ ಪಾಪ. ಹಂಗಿದ್ರೂ ದುಡ್ದ ತಿನ್ಬೇಕು ನೋಡ್ರಿ ಅವ್ರ ಬಾಳೆ. ಏನು ಮಾಡೋಕೆ ಬರಂಗಿಲ್ಲ ರೀ. ಹನಿ ಬರ್ದಾಗ ದೇವ್ರು ಹೆಂಗೆ ಬರೆದು ಕಳಿಸಿರ್ತಾನೆ ಹಂಗೆ ಆಗಬೇಕು ನೋಡ್ರಿ ಅದು. ಈಗ ಒಂದು 2 ದಿವಸ ಆತ್ರಿ ಕೆಟ್ಟ ಮಬ್ಬು ಬಿಡ್ಕೊಂಡು ಕುಂದ್ರತ್ತೀವಿ ನಾವು. ಏನು ಕೆಲಸ ಇಲ್ಲ ಬಗ್ಸಿಲ್ಲ ಏನೂ ಇಲ್ಲರಿ. ಎಲ್ಲ ಅರಿಬೇದು ಅಲ್ಲೇ ಉಗ್ದೇನೆ ನೋಡ್ರಿ. ಇಲ್ಲಿ ಕುರ್ಚಿ ಮ್ಯಾಗ ಒಂದಿಷ್ಟು ಅದಾವೆ, ಅಲ್ಲಿ ಕೂದಲ್ ಮ್ಯಾಗ ಒಂದಿಷ್ಟು ಅದಾವೆ. ಎಲ್ಲ ಮಡಿಚಿಟ್ಕೋಬೇಕ್ರಿ ಅವನ್ನ. ನಿಮ್ಮ ಚಾರೋ ಆಕಿಗೆ ಮನ್ಕೊಂಡಿದ್ದಾಳು, ಆಕಿಗೆ ಊಟ ಮಾಡಿಸ್ಬೇಕ್ರಿ. ಅನ್ನಕ್ಕಿಟ್ಟನ್ರಿ ಬಿಸಿ ಅನ್ನ ಮಾಡಕ್ಕಿಟ್ಟನ ಆಕಿ ಚೂಡ ಹಾಕಿ ಕೊಟ್ಟನಿ. ತಿನ್ನಕ್ಕೆ ಅಲ್ಲ ತಗೊಂಡ್ರಿ ಯಾಕೋ ಚೂಡ ಅಂದ್ರೆ ಇಷ್ಟ ರೀ ಆಕಿಗೆ. ಹಿಂಗಾಗಿ ಹಾಕಿ ಕೊಟ್ಟೇನಿ ತಿಂತಾಳಗಪ್ಪ ಅನ್ನ ಓದ್ತಾನ ಅಂದ. ಆಕೇನು ತಿನ್ನುವಳು ನೋಡ್ರಿ ಯಾಕೋ ಇಷ್ಟ ಪಡುವಳು ಅವನ್ನ. ಅದಕ್ಕೇನು ತಿನ್ನಕ್ಕೆ ಒಲ್ಲತ್ತ. ಖಾರನ ಭಾಳ ಹಾಕಿರಂಗಿಲ್ಲ ರೀ. ಆಕಿ ಸಂಬಂಧಾಗಿನ ಆಕಿ ಚೂಡ ತಿಂತಾಳು. ಚೂಡ ಇಷ್ಟ ಹಾಕೋ ಆಕಿಗೆ ಅಂದ. ಉಪ್ಪಿಟ್ಟದು ಹಂಗೆ ತಿನ್ನಂಗಿಲ್ಲ ನೋಡ್ರಿ. ಆಕಿ ಎಷ್ಟು ಅದಾಳೆ ಈಗ, ವರ್ಷದ ಮೇಲೆ 4 ತಿಂಗಳದಕ್ಕೆ ಇದಾಳ್ರಿ. ಉಪ್ಪಿಟ್ಟು ಹಂಗೆ ತಿನ್ನಂಗಿಲ್ಲ ಅದ್ರ ಚೂಡ ಬೇಕ್ರಿ ಆಕಿಗೆ. ಚೂಡ ಹಾಕಿದಾಗ ಉಪ್ಪಿಟ್ಟು ತಿಂತಾಳ್ರಿ. ಹ್ಞೂ ಅನ್ನತ್ತಾಳ್ರಿ ಅಲ್ಲಿ ಈಗ. ಏನೋ ನಿನ್ನೆ ಮೊನ್ನೆ ಲೈವ್ ಹೋದಾಗ ಹೇಳ್ರಿ ಹುಡುಗರ್ನದು ಭಾಳ ತೋರಿಸ್ಬಾರ್ದು ವಿಡಿಯೋ ಒಳಗತ್ತಂದ. ಹಿಂಗಾಗಿ ಭಾಳ ತೋರ್ಸಕ್ಕೆ ಹೋಗಂಗಿಲ್ಲ ರೀ. ನನ್ನ ಚಾರುನಾದ್ರೂ ಆಯ್ತು, ನಮ್ಮ ಚೈತನ್ಯನಾದ್ರೂ ಆಯ್ತು ರೀ. ತೋರಿಸ್ಬಾರ್ದತ್ರಿ ಹುಡುಗರನ್ನ ಭಾಳ. ಯಾಕೆ ಅದಕ್ಕೆ ನನಗೂ ಗೊತ್ತಿಲ್ಲ ರೀ. ಹೇಳ್ಯಾರ ನಿನ್ನೆ ಬೆಳಗಾವಿ ಕಪಲ್ಸ್ ತಂದು ಐತೆ ನೋಡ್ರಿ ಚಾನಲ್. ಅವ್ರ ಅನ್ನ ಹೇಳ್ಯಾರ ತೋರಿಸ್ಬೇಡ್ರಿ ಹುಡುಗರನ್ನ ಭಾಳ. ಲೈವ್ ವಿಡಿಯೋ ಒಳಗೂ ತೋರಿಸ್ಬೇಡ್ರಿ. ಆಮೇಲೆ ವಿಡಿಯೋ ಒಳಗೂ ಭಾಳ ತೋರ್ಸಕ್ಕೆ ಹೋಗ್ಬೇಡ್ರಿ. ನೀವು ಎತ್ಕೊಂಡಾಗ ತೋರಿಸಿ ನಡೆಯುತ್ತೆ. ಆದ್ರೆ ಒಂದು ಹುಡುಗಿ ಇದ್ದಾಗನ ಅದನ್ನು ವಿಡಿಯೋ ಮಾಡಿ ಅದಕ್ಕೆ ನೀವು ವಯಸ್ಸು ಕೊಟ್ಟು ಮಾತಾಡೋದು ಏನು ಮಾಡಕ್ಕೆ ಹೋಗ್ಬೇಡತ್ತಂತ ಹೇಳ್ಯಾರ. ಆದ್ರೆ ಆಯ್ತು ಹೇಳ್ರಿ ತಂದಂತಂದ್ರೆ ನಾನು ಹಿಂಗಾಗಿ ಭಾಳ ತೋರ್ಸಕ್ಕೆ ಹೋಗಲ್ಲ. ತೋರಿಸ್ತೀನಿ ರೀ ಸ್ವಲ್ಪ. ಅದನ್ನ ಭಾಳ ಅದನ್ನ ಮಾಡಕ್ಕೆ ಹೋಗಂಗಿಲ್ಲ ರೀ. ಅರಿವಿ ಅದೆಲ್ಲ ಮಡಿಚಿಟ್ಕೋಬೇಕ್ರಿ. ಮಡಿಚಿಟ್ಕೊಂಡು ಆಕಿ ಊಟ ಮಾಡಿಸ್ಬೇಕ್ರಿ. ಊಟ ಮಾಡಿಸಿ ಅದಾದ್ಮ್ಯಾಗ ಅರಿವಿ ಅದು ಮಡಿಚಿಟ್ಟು ಮಧ್ಯಾಹ್ನ ಊಟಕ್ಕನ ಐತೆ ರೆಡಿಗೆಲ್ಲ. ನಮ್ಮ ಮನೆಯವ್ರೊಬ್ರು ಇನ್ನೂ ನಾಷ್ಟಕ್ಕೂ ಬಂದಿಲ್ಲ. ನಮ್ಮ ತಮ್ಮಗಾರ ಹೋದ ಬುತ್ತಿ ಕೊಟ್ಟು ಬರ್ಬಾರ್ರಿ ನಿಮ್ಮ ಮಾಮಾಗತ್ತಂದು ಹೇಳ್ರಿ. ಹೊಕ್ಕನ್ನು ಹಾಕಿ ಕೊಡತ್ತಂದು ಹೇಳ್ರಿ. ನಮ್ಮ ತಮ್ಮನೂ ಫಿಲ್ಟ್ರ್ ನೀರು ತರಕ್ಕೆ ಹೋಗ್ಯಾನು. ನೀರು ತಂದಾದ್ಮೇಲೆ ಕಳಿಸ್ತೇನೆ ರೀ ಅವನ್ನ. ಹೊಲಿಯೋದು ಏನು ಇದ್ದಂಗಿಲ್ಲ ರೀ ಈಗ. ಏನು ನಮ್ಮ ಟೇಲರ್ಗಳು ಏನು ಕೊಟ್ಟಿಲ್ಲ ರೀ. ಇನ್ನು ಕೊಟ್ರು ಸಂಜೆ ಹೊಲಿತೇನೆ ರೀ. ಈಗ ಊಟ ಅದು ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ 1 ತಾಸು ಮನ್ಕೋತೇನೆ ರೀ. 2-3 ದಿವಸ ಆತು ಯಾಕೋ ಸುಸ್ತು ಅನ್ಸತ್ತೈತೆ ರೀ ನನಗೂ. ಮೈ ಅದು ಒಂಥರ ಮಬ್ಬು ಬಿಡ್ದಂಗೆ ಆಗಿಬಿಟ್ಟೈತಿ. ಹಿಂಗಾಗಿ ಏನು ಕೆಲಸ ನಾವು ಅಲ್ಲಿ ಎಣಿಸ್ಬಿಡತ್ತೈತಿ. ಅದಕ್ಕೆ ರೆಸ್ಟ್ ಮಾಡಿದ್ರಿ. ಎಲ್ಲಿ ತನ ಹಿಂಗೆ ಆ್ಯಕ್ಟಿವ್ ಅನಿಸ್ತೈತೆ ಮನುಷ್ಯ ಅಲ್ಲಿ ತನ ರೆಸ್ಟ್ ಮಾಡಿದ್ರಿ. ಯಾಕಂದ್ರೆ ಮೊದಲು ನಾವು ರಕ್ತದ್ದು ಕಡಿಮೆ ಇದ್ದವ್ರದು. ರಕ್ತಂದು ಭಾಳ ಕಡಿಮೆ ಇದ್ರಿ. 6 ಪಾಯಿಂಟ್ ರೀ ನನಗೆ ರಕ್ತ. ಏನು ಕೇಳಕ್ಕೆ ಆಶ್ಚರ್ಯ ಅನ್ಸುತ್ತೆ ನೋಡ್ರಿ. ಹಂಗೆ
6 ಪಾಯಿಂಟ್ ಆಗಿತ್ತು ರಕ್ತ. ಡಾಕ್ಟ್ರ್ ಅದು ಭಾಳ ರೆಸ್ಟ್ ಮಾಡಿರಿ, ಭಾಳ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳ್ಯಾರ. ಸರಿಯಾಗಿ ಊಟ ಅದು ಮಾಡ್ತೀವಿ ಫ್ರೀ ಅಂದಾರು. ನಮ್ದು ಊಟ ಒಮ್ಮೆ ಮಾಡ್ತೀವಿ ರೀ, ಒಮ್ಮೆ ಲೇಟ್ ಆಕೈತಿ. ಹಂಗೆ ಊಟದ್ದೇನು ಭಾಳ ಸಮಸ್ಯೆ ಇಲ್ಲ ರೀ. ಆದರೆ ಯಾಕೆನೋ ರಕ್ತನ ಹೆಚ್ಚಾಗಲ್ದ್ರದು. ಅದಕ್ಕೆ ಭಾಳ ಯಾವುದು ಎಪ್ಪಟ್ಟು ಹಾಕೊಳಕ್ಕೆ ಹೋಗಂಗಿಲ್ಲ ರೀ. ನಾ ಈಗ ಸುಮ್ಮನೆ ನಮ್ಮ ಮನೆಯವ್ರು ಬೈತಾರೆ, ಏನಾರ ಆರಾಮದು ತಪ್ಪಿಸ್ಕೊಂಡ್ರೆ ಎಷ್ಟಾರ ನಾ ದವಾಖಾನಿಗೆ ಹಾಕ್ಲಿ ಅಂತಂದು ಬೈತಾರೆ ಅವ್ರು. ವರ್ಷದಾಗ 2 ಸರಿ ಅಡ್ಮಿಟ್ ಆಗೇ ಇರ್ತೇನೆ ರೀ ನಾ. ಹಿಂಗಾಗಿ 20,000 30,000 ಹಿಂಗಾಗುತ್ತದೆ ಇದು ಬಿಲ್ಲ, ದವಾಖಾನೆ ಬಿಲ್ಲ. ಮತ್ತು ದುಡ್ಕೊಂಡು ತಿನ್ನೋರ್ಲ ರೀ ಪಾಪ ನಾವು. ನಮ್ಮ ಮನೆಯವ್ರಿಗೂ ಕೈ ಮ್ಯಾಗಿನ ಕೆಲಸ ರೀ, ಕೈ ಮ್ಯಾಗ ಮಾಡಿದಾಗನ ರೊಕ್ಕ ಬರೋದು ಅವ್ರಿಗೂ. ಹಿಂಗಾಗಿ ಒಮ್ಮೆ 20,000 30,000 ಹೊಡೆದು ಕೂತಂದ್ರೆ ಅವ್ರಿಗೂ ಬೈತಾರೆ, ಸಿಟ್ಟು ಬೆಳೆದೈತೆ. ಆರಾಮ್ ತಪ್ಪಿಸ್ಕೋಬೇಡ, ಆರಾಮಿರು, ನಿನ್ಗೇನು ಕೆಲಸ ಭಾಳ ಇರೋಂಗಿಲ್ಲ, ಅದಕ್ಕೆ ಸುಮ್ಮನೆ ಆರಾಮ್ ತಪ್ಪಿಸ್ಕೋತಿ, ಊಟ ಮಾಡಿ ಕಮ್ಗೆ ಆರಾಮಿರುತ್ತೆ ಬಾ, ಯಾವುದು ವಿಚಾರ ಮಾಡ್ಕೋಬೇಡ, ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಅವರು. ಅವ್ರು ಹೇಳೋದು ಒಂದು ರೀತಿ ಚಲೋನ ರೀ. ಏನೂ ಕೆಲಸ ಇಲ್ಲ ಬುಗಿಸಿಲ್ಲ, ಸುಮ್ಮನೆ ಏನೊಂದು 10 ರೂಪಾಯಿ ದುಡಿಕಿಲ್ಲ ಅಂಥದ್ರೊಳಗೆ ಮತ್ತು ಅವ್ರದನ ಮಾಡಿದ್ರೊಳಗನ ಮನೆ ಅದು ನಡೆಸ್ಕೊಂಡು ನಮಗೆಲ್ಲ ಹಾಕಿ ಅವಾಗೆಲ್ಲ ಹಿಂದಿನ ಸಮಸ್ಯೆ ಎಲ್ಲ ನೋಡಿಕೊಂಡು ದುಡುತ್ತಿನವ್ರನ್ನ ಹಿಂದೆಲ್ಲ ಇರೋದಾರಿ ಆ ಥರದ್ದು ಅಷ್ಟು. ಅದಕ್ಕೆ ಹಿಂಗಾಗಿ ಎಲ್ಲ ನೋಡಿಕೊಂಡು ಹೊಳ್ಳಿ ನಮ್ಮ ದವಾಖಾನೆ ಅದು ಕೂತು ಅಂದ್ರೆ ಪೆಟ್ಟಾಕವ್ರಿ ಅವ್ರಿಗೆ. ಹಿಂಗಾಗಿ ಬಾ ಆರಾಮ್ ತಪ್ಪಿಸ್ಬೇಡ್ರಿ, ಆರಾಮ್ ಇರ್ತದೆ ರೀ, ಯಾವ ಚಿಂತೆ ಮಾಡಬೇಡ್ರಿ, ಲಗು ಅಡುಗೆ ಮಾಡ್ಕೊಂಡು ಊಟ ಮಾಡುತ್ತೆ ಬರೀ ಅಂತಂದು ಇದನ್ನ ಬೈತಾರೆ ಅವ್ರು. ಇದು ಬಿಟ್ರೆ ಮತ್ತೇನಿಲ್ಲ ರೀ. ಆದ್ರೆ ಬೈಲಾರ ದಿವಸ ಇಲ್ಲ ರೀ, ಅದು ನಮಗೆ ದಡ್ಡ ಬಿದ್ದಂಗೆ ಬಿಟ್ಟೈತ್ರಿ. ಅವ್ರು ಬೈಲಾರ ದಿವಸ ಇಲ್ಲ, ನಾವು ಬೇಸೋಲಾರ ದಿವಸ ಇಲ್ಲ. ನಾವು ಬೇಸೋಳಂಗೆ ಮಾಡೋದು, ಅವ್ರು ಬೈಯೋದು. ಇದು ಪಕ್ಕರೆ ಅದು ಬೇಗ ನೆನೆಸ್ಬಿಡಂಗಿಲ್ಲ ರೀ. ಹೂ ಹರಿಸ್ತಾರಲ್ಲ ನಮಗೆ ಅನಿಸ್ಬಿಡ್ತದೆ ನೋಡಿರಿ. ಹಂಗೆ ಬೈತಾರೆ ಅವರು. ಹಿಂಗಾಗಿ ಯಾವುದು ಭಾಳ ವಿಚಾರ ಮಾಡೋಕೆ ಹೋಗಂಗಿಲ್ಲ ನಾವು. ಬೈತಾರೆ, ಒಂದು ಸ್ವಲ್ಪ ಬೇಸ್ಕೊಳದ್ರಿ, ಸುಮ್ಮನಿದ್ರಿ. ಅವ್ರು ಬೈಯೋದು ಏನು ಕೆಟ್ಟಕ್ಕಲ್ರಿ, ನಮ್ಮ ಚಲೋಕನ ಅಡುಗೆ ಅದು ಲಘು ಮಾಡ್ಕೊಂಡು ಲಘು ಅಡುಗೆ ಮಾಡ್ಕೊಂಡು ಲಘು ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಆರಾಮ ಇರತ್ತಾರೆ ಅವರು. ಹುಡುಗರನ್ನ ನೋಡ್ಕೋತ ಅಷ್ಟೇ. ನಮಗೂ ಹಿಂಗೆ ಏನರ ಮತ್ತು ನಾವು ಹಿಂಗೆ ಸುಸ್ತು ಅನಿಸ್ತೈತೆ ನಾನು ಯಾವುದೇ ಕೆಲಸ ಮಾಡೋಕ್ಕಾದ್ರೂ ಇಂಟ್ರೆಸ್ಟ್ ಇರೋಂಗಿಲ್ಲ. ಹಿಂಗಾಗಿ ಸರಿಯಾದ ಟೈಮ್ ಊಟ ಅದು ಮಾಡ್ಲಾರ್ದು ಬೈತಾರೆ ಅವ್ರು. ಇಷ್ಟ ಮತ್ತೇನಿಲ್ಲ. ಈಕೆ ತಲೆ ಹೇಗಬೇಕು ನೋಡ್ರಿ, ಜಟ್ರು ಬಿಟ್ಕೊಂಡಿರ್ತಾಳೆನ, ಮಂದ್ಕೊಂಡು ಎದ್ದಡ್ರಿ, ಜಳಕದು ಎಲ್ಲ ಆಗೈತಿ. ನಾನು ಸ್ವಲ್ಪ ಊಟ ಮಾಡಿ ತಲೆ ಅದು ಹೊತ್ಕೊಂಡು ರೀಕಿದ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ, ನೋಡಿ ಸಪೋರ್ಟ್ ಮಾಡಿರಿ. ಹಾಯ್ ಮಾಡು. ಹಾಯ್ ಮಾಡಪ್ಪ, ಲಘು ಹಾಯ್ ಮಾಡು, ಲಘು ಮಾಡು, ಬರೋಂಗಿಲ್ಲ, ಲಘು ಪಟ್ಟ ಮಾಡಿ ಹಾಯ್ ಮಾಡಿ. ವಾಚ್ ಟೈಮ್ ಒಂದು ಕಂಪ್ಲೀಟ್ ಆಗ್ಬೇಕಾರೆ ಭಾಳ ಕಡಿಮೆ ಐತಿ ರೀ. ವಾಚ್ ಟೈಮ್ ಒಂದು ಕಂಪ್ಲೀಟ್ ಆಗ್ಬೇಕಾರೆ ಭಾಳ ಎಫರ್ಟ್ ಹಾಕ್ಬೇಕಾಗೈತಿ. ಹಿಂಗಾಗಿ ಡೈಲಿ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದು ಅಂದ್ಕೊಂಡೇನ್ರಿ ನಾನು. ಡೈಲಿ 11 ಗಂಟೆಗೆ ಟೈಮು ಅಂದ್ಕೊಂಡೇನ್ರಿ ನಾ ಫಿಕ್ಸ್. 11 ಗಂಟೆಗೆ ಏನೇ ಇದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮ್ದು ಡೈಲಿ ರೊಟೀನ್ ನಮಗೇನು ಅನಿಸ್ತದೆ ರೀ, ಅದನ್ನ ಮಾಡೋದು, ಅದನ್ನ ಹಾಕೋದು ಆಕೈತೆ. ಎಲ್ಲಿದ್ದು ಬ್ಯಾಡ ಬಿಡತ್ತಂದು ಒಮ್ಮೆ ಅನಿಸ್ತೈತಿ. ಒಮ್ಮೆ ಇರಲಿ, ಅದನ್ನ ಇಷ್ಟಪಡೋರು ಇರ್ತಾರೋ, ನಮ್ಮ ಡೈಲಿ ರೊಟೀನ್ ನೋಡೋರು ಇರ್ತಾರೋ, ಇಷ್ಟಪಡ್ತಿರ್ತಾರೋ. ಹಾಕಬೇಕು. ಎಷ್ಟೊಂದು 10 ಜನ ನೋಡ್ರೂ, ಡೈಲಿ ನೋಡ್ರೂ ಅವ್ರಿಗೆ ಒಂದು 10 ಜನಕ್ಕೆ ಇಷ್ಟ ಆದರೂ ಅಷ್ಟೇ ರೀ. ಹಿಂಗಾಗಿ ಹಾಕ್ಬೇಕಂತಂದು ಅಂದ್ಕೊಂಡೇನಿ. ನೋಡೋಣ್ರಿ ಏನಾಕತ್ತಂತ. ನಾಳೆ ಹಿಡ್ದು 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ರೀ ಡೈಲಿ. ಇವತ್ತು ಎಷ್ಟೊತ್ತಿಗೆ ಬರ್ತೈತೆ ಗೊತ್ತಿಲ್ಲ ರೀ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಐತ್ರಿ. ಹಿಂದಿನ ಎಲ್ಲ ವಿಡಿಯೋ ಕ್ಲಿಪ್ಸಿಂಗ್ ಹಂಗದಾವು. ನೋಡೋಣ್ರಿ ಏನೇನು ಆಕತ್ತಂತ. ಇವಿಷ್ಟು ಅರ್ಬಿ ಪಿಕ್ಕು ಹಾಕ್ಬೇಕು ನೋಡ್ರಿ ನಾ ಈಗ. ಅಂದ್ರೆ ಇವು ಜಮಖಂಡಿ ಕಾಲೇಜ್ಗೆ ಅದಾವ್ರಿ ಇಷ್ಟು ಎಲ್ಲ. ಇಲ್ಲಿ ಉರಾನ್ ಕಾಲೇಜ್ ಯಾವಲ್ರಿ ಇವು, ಏನು ಜಮಖಂಡಿ ಹೋದವ್ರಿ ಅವೆಲ್ಲ. ಅವನಷ್ಟು ಪಿಕ್ಕು ಹಾಕ್ಬೇಕಾಗಿತ್ತು ರೀ. ಡ್ರೆಸ್ ಎಲ್ಲ ಹೊಲ ರೆಡಿ ಮಾಡ್ಯಾರು. ಹಿಂಗಾಗಿ ಇವನ್ನ ಸ್ವಲ್ಪ ಪಿಕ್ಕು ಹಾಕ್ರಿ ತಂದು ಕೊಟ್ಟಾರು. ಅವನ್ನ ಹಾಕ್ತೀವಿ ನೋಡ್ರಿ ಪಿಕ್ಕು. ಅದಾದ್ಮ್ಯಾಗ ಇವಿಷ್ಟು ಜಮಖಂಡಿವ್ರವೆಲ್ಲ. ಉರಾನ್ ಒಂದು ಯಾವ ಇಲ್ಲ ಅವ್ರೊಳಗೆ. ಅವನ್ನ ತೆಗ್ದದ್ದು ನೋಡಿದನ್ರಿ ನಾವು, ಉರಾನ್ ಓದೋದು ಅವನಂತಂದು. ಇಲ್ರಿ, ಇವು ಸಾಲಿಗೆ ಗೆಸ್ಟ್ ಟೀಚರಾಗಿ ಹೋಗಿರ್ತಾರೆ ನೋಡ್ರಿ, ಅವ್ರದ್ದು ಸಾರಿ ಐತ್ರಿ ಅದು. ಅದನ್ನು ಪಿಕ್ಕು ಹಾಕಕ್ಕೆ ಹೇಳ್ಯಾರ ರೀ. ಹಿಂಗಾಗಿ ಪಿಕ್ಕು ಹಾಕಕತ್ತ ನೋಡ್ರಿ. ಅದ್ರ ಬ್ಲೌಸ್ ಎಲ್ಲ ರೆಡಿ ಮಾಡ್ಯಾರ ರೀ. ಇದು ಪಿಕ್ಕು ಮಿಷಿನ್ ನೋಡ್ರಿ ನಮ್ಮದು. ಅಂದ್ರೆ ಗಟ್ಟ ಪಿಕ್ಕು ಮಿಷಿನ್ ಗಟ್ಟ ಇಲ್ಲಿತ್ತು ರೀ ಇದ್ರೆ ಅದು. ಅಂದ್ರೆ ಏನು ನಾನು ಮುಟ್ರಿದ ಸಂಬಂಧಾಗಿ ತುಳಿದಾಗೋದಿಲ್ಲ ಅಂದ ಮೋಟ್ರ್ ಸಂಬಂಧಾಗಿ ಎತ್ತಿಟ್ಕೋತೀನಿ ರೀ ನಮ್ಮ ಮಷಿನ್ ಅಷ್ಟೇ. ಈ ಮಷಿನ್ ತೆಗೆದದನ್ನು ಆ ಮಷಿನ್ ತೆಗ್ದದನ್ನು ಪಿಕ್ಕು ಪಿಕ್ಕೋದು ಹೊಲಿ ಒಳಗೆ, ಹೊಲಿ ಟೈಮ್ದಾಗ ಹೊಲಿಗೆದು ಹಿಂಗೆ ಇಟ್ಕೋತೀನಿ ರೀ. ನಮ್ಮ ಮಷಿನನ್ನು ಬದಲಾಯಿಸಿ ತುಳಿದಾಗೋದಿಲ್ಲ ರೀ ನಂಗೆ, ಕಾಲದು ಮುಸ್ತಾವೆ. ಹಿಂಗಾಗಿ ಹಿಂಗೆ ಇಟ್ಕೋತೀನಿ ನೋಡ್ರಿ ನಾನು. ಇಲ್ಲಿ ಇಷ್ಟು ಇವನ್ನೆಲ್ಲ ತೆಗೆದಿಟ್ಟ ಇದನ್ನು ಮಷಿನ್ ಒರೆಸಿ ಇದನ್ನು ಕೆಳಗಿಟ್ಟು ಆಮ್ಯಾಗ ಅದನ್ನು ಎತ್ತಿ ಮ್ಯಾಗ ಇಟ್ಕೋಬೇಕಂತಂದು ವಿಚಾರ ಮಾಡೇನಿ ರೀ. ಇಲ್ಲಿ ನಾ ವಾಯ್ಸ್ ಕೊಟ್ಟೇನಿ ರೀ, ಮಾತಾಡಿದ್ನೆಲ್ಲ ಕರೆ ಅಂದರು. ಅಲ್ಲಿ ಹಾಡು ಹಚ್ಚಿದ್ರಿ, ಅದು ಹಾಡಿಂದ ಭಾಳ ಸೌಂಡ್ ಬಂದಿತ್ತು. ಮತ್ತು ಕಾಪಿರೈಟ್ ಅದು ಬರ್ತೈತೆ ಅಂದು ಅದನ್ನ ವಾಯ್ಸ್ ಮ್ಯೂಟ್ ಮಾಡಿ ಮತ್ತು ಬೇರೆ ವಾಯ್ಸ್ ಕೊಟ್ಟು ನೋಡ್ರಿ ನಾ ಇಲ್ಲಿ. ಅದಕ್ಕೆ ನಾವು ಇದು ಸದಾ ಇಟ್ಕೊಂಡಿಲ್ಲ ನೋಡ್ರಿ, ಏನತ್ತಾರೆ ಅದಕ್ಕೆ ಕಾಲಲ್ಲಿ ತುಳಿಯೋಕೆ ವೈರು ಸದಾ ಇಟ್ಕೊಂಡಿಲ್ಲ ರೀ ನಾವು. ನಾ ಇಷ್ಟು ಪಿಕ್ಕು ಹಾಕಿ ನೋಡ್ರಿ ಈಗ. 1 2 3 4 1
1 2 3 4 5 6 ವೇಲ್ ರೀ ಒಂದು ಸೀರೆ 7 ಅದಾವೆ ರೀ. ಇವಿಷ್ಟು ಸೇರಿಸ್ರಿ 70 ರೂಪಾಯಿ ಆಕೈತೆ ರೀ. 10 ರೂಪಾಯಿಗೆ ಒಂದು ಹಾಕ್ತಾರೆ ಅವನ್ನ. ಈಗ ನಾವು ಹೊಲಿತೀವಿ ಅನ್ನೋಣ ಡ್ರೆಸ್ಸು ನಾವು ಹೊಲಿತೀವಿ ಅನ್ನೋಣ ನಾವು ಪಿಕೋದು ರೊಕ್ಕ ತೊಗೊಳಂಗಿಲ್ಲ ರೀ. ಮತ್ತೆಲ್ಲರೂ ಹೊಲಿಸ್ರ ಅಂದ್ರೆ ಡ್ರೆಸ್ ಹೊಲಿಸ್ರ ಪಿಕೋ ಮಷಿನ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಬಂದು ಪಿಕೋ ಹಾಕ್ಸ್ಕೊಂಡ್ರೆ 10 ರೂಪಾಯಿ ತೊಗೋತಾರೆ ಎಲ್ಲಿಯಾದರೂ. ಆದ್ರೆ ನಾವು ರೊಕ್ಕ ತೊಗೊಳಂಗಿಲ್ಲ ರೀ. ಸೀರೆದು ಹಂಗೆ ರೀ. ಬ್ಲೌಸ್ ನಮ್ಮಲ್ಲೇ ಇತ್ತಂದ್ರೆ ಪಿಕೋ ಅಷ್ಟು ಹಾಕೋದಿರ್ತಾರೆ, ರೊಕ್ಕ ತೊಗೊಳಂಗಿಲ್ಲ ರೀ. ಫಾಲ್ ಹಚ್ಚೋದಿದ್ರೆ 50 ರೂಪಾಯಿ ತೊಗೊಳ್ತು. ಇಲ್ಲಾಂದ್ರೆ ಪಿಕೋ ಇತ್ತಂದ್ರೆ ಹಂಗೆ ಹಾಕ್ಕೊಟ್ಟಿರ್ತೀವಿ ರೀ. ಅದ್ರದ್ದೇನು ವಿಚಾರ ಮಾಡೋಂಗಿಲ್ಲ. ನಮ್ಮ ಟೇಲರ್ ಅವ್ರು ಯಾವಾಗಾದರೂ ಡ್ರೆಸ್ ಜೋಡ ಬಂದಿದ್ವಿ ಎಲ್ಲ ಸೀರೆ ಬ್ಲೌಸಿನ ಜೋಡ ಬಂದಿದ್ದು ಸೀರೆ ಪಿಕೋ ಅಷ್ಟೇ ಇದ್ರೆ ಹಂಗೆ ಹಾಕ್ಕೊಡ್ಬೇಕಂತ ಹೇಳ್ತಾರೆ ಅವರು. ಹಿಂಗಾಗಿ ಹಂಗೆ ಹಾಕ್ಕೊಟ್ಟಿರ್ತೀವಣ್ಣ. ಇನ್ನೇನು ರೊಕ್ಕ ತೊಗೊಳಂಗಿಲ್ಲ ರೀ. ತೊಗೊಂಡಿದ್ರೆ 70 ರೂಪಾಯಿ ಆಕೈತೆ ನೋಡಿರಿ ಇವ್ರದ್ದು ಇಷ್ಟರದ್ದು. ಇರಲಿ ಒಂದ್ರಾಗ ಒಂದು ಬರ್ತಿರ್ತೈತೆ ಅಂದ ಯಾವುದೋ ವಿಚಾರ ಮಾಡೋಂಗಿಲ್ಲ ರೀ. ಹಾಕ್ಕೊಡ್ತಿರ್ತೀವಿ ಹಂಗೆ. ಎಷ್ಟು ರೆಡಿ ಅದ ನೋಡ್ರಿ. ಈಗ ಅದು ಗಟ್ಟ ಹತ್ರದೈತೆ ನಾನು ಹಿಂಗೆ ಪಳ್ಳು ಉಳಿತೈತೆ ನೋಡ್ರಿ ಇಲ್ಲಿ. ಈ ತಳಗಿನ ಗಟ್ಟ ಅರ್ಬಿ ಹೊಲಿ ಮಿಷನ್ದು ಐತ್ರಿ ಅದು. ಹಿಂಗಾಗಿ ಪಳ್ಳು ಉಳಿತೈತೆ ನೋಡ್ರಿ. ಅದು ಅಷ್ಟು ಬೇಕು ಮಿಷನ್ದು. ರಾತ್ರಿ ಊಟಕ್ಕೆ ಗೊಂಜಾಳ ರೊಟ್ಟಿ ಮಾಡಿ ನೋಡ್ರಿ ನಾ ಇಲ್ಲಿ. ನೋಡಿರಿ ಎಷ್ಟು ಗೊಂಜಾಳ ರೊಟ್ಟಿ ಮಾಡೀನಿ. ಅದು ಹಿಟ್ಟು ಒಂದು ಸ್ವಲ್ಪ ದಮ್ಮ ಐತ್ರಿ. ಹಿಂಗಾಗಿ ಅಷ್ಟು ಚಲೋ ತಿಳೋಂಗಾಗಿಲ್ಲ ರೊಟ್ಟಿ. ಗೊಂಜಾಳ ರೊಟ್ಟಿ ಅವಾಗೆಲ್ಲ ಪೈಲ್ ನಮ್ಮ ಆಯೋದು ಮಾಡಾಗ ಒಂಥರ ಮಸ್ತ್ ಘಮ ಬರ್ತಿದ್ವು, ವಾಸ ಬರ್ತಿದ್ವು ರೊಟ್ಟಿ. ಅಷ್ಟೇ ಚಲೋ ಅನಿಸ್ತಿದ್ವು. ಈಗೇನಿಲ್ಲ ರೀ. ಈಗ ಅವಾಗ ಸುಡುತ್ತಿದ್ದಿದ್ರು ನಾವು ರೊಟ್ಟಿ. ಸುಡು ಹಂಗೆ ಒಣದು ಹರ್ಕೊಂಡು ತಿನ್ನೋದು ಅಷ್ಟು ರುಚಿ ಅನಿಸೋದ್ರಿ ಅವಾಗ. ಈಗ ನೋಡ್ರಿ ಇವು ಹರ್ಕೊಂಡು ತಿನ್ನತ್ತೀನಿ, ಆದ್ರೆ ಅಷ್ಟು ರುಚಿ ಇಲ್ಲರಿ. ಈಗ ಹೀರೆಕಾಯಿ ಪಲ್ಯ ಮಾಡೀನಿ ರೀ. ಆಮ್ಯಾಗ ಉಪ್ಪಿನಕಾಯಿ, ಕೆಂಪು ಖಾರ, ಹೆಸ್ರು ಪಲ್ಯ. ಇಲ್ಲಿ ನಂದು ರೊಟ್ಟಿ ಅದೆಲ್ಲ ಮುಗಿದ್ಮ್ಯಾಗ ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕಂತ ಕೂತಾನೆ ನೋಡ್ರಿ. ನಾ ಇಲ್ಲಿ ಟೈಮ್ 9:30 ಆಗೈತಿ. ಅಕ್ಕಿ ನನಗೆ ಬಿಷ್ಟು ಉಪ್ರಾಗ ನೋಡ್ರಿ ಅವು. ಅವಾಗ ಒಂದು 2-3 ಸರಿಗೆ ತೊಳೆದಿಟ್ಬಿಟ್ಟೇನೆ ರೀ ನಾನು. ಈಗ ಇವು ನೀರು ಬಸದ ಈ ಚರಿಗೆ ನೀರು ಹಾಕಿ ಮಿಕ್ಸಿ ಮಾಡ್ತೇನೆ ರೀ. ಒಂಥರ ಬಾಯಿ ಮುಚ್ಕೊಂಡು ತೊಳೆದು ಹಿಂಗಾಗಿ ಇದನ್ನ ಮುಚ್ಚೋದು ನೋಡ್ರಿ. ಬಾಯಿ ಕರೆಕ್ಟ್ ಕುಂಬತ್ತೈತೆ. ಯಾಕಂಗೆ ರೊಟ್ಟಿ ಕೈ ಸಹ ತೊಳ್ಕೊಂಡಿಲ್ಲ ನಾನು. ಹಂಗೆ ಮಿಕ್ಸಿ ಮಾಡತ್ತೇನೆ. ಬೇಸರದಂಗೆ ಐತಿ. ಲಘು ಊಟ ಮಾಡಿ ಮುನ್ಕೋಬೇಕಂತಂದು ಲಘು ಮಾಡತ್ತೇನೆ ನೋಡ್ರಿ ನಾನು. ನೋಡ್ರಿ ಈಗ ನಾ ಅಕ್ಕಿ ಎಲ್ಲ ಮಿಕ್ಸರ್ಗೆ ಹಾಕಿನಿ. ಹಿಂಗಾಗಿತ್ತು ನೋಡ್ರಿ ಹಿಟ್ಟು. ಅಕ್ಕಿ ಹಿಟ್ಟು ಇಷ್ಟಿರ್ತೈತೆ ನೋಡ್ರಿ. ಹೊಲ ಇಷ್ಟಿರುತ್ತೆ ನೋಡ್ರಿ. ಇದನ್ನು ಶಿಸ್ತು ಗರ 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 ತಿರುವೇಡಿ ಇಟ್ಬಿಡ್ದು ನೋಡ್ರಿ. ಒಬ್ಬರು ಸೋಡಾ ಹಾಕ್ತಾರೆ. ನಾವು ಸೋಡಾ ಅದೇನು ಹಾಕಂಗಿಲ್ಲ ರೀ. ಹುಡುಗರು ಹತ್ತಿರ್ತಾವೆ ಸೋಡಾ ಅಷ್ಟು ಚಲೋ ಅಲ್ಲ. ಸೋಡಾ ಹಾಕೋದ್ರಿ. ನೋಡ್ರಿ ಇಲ್ಲಿ ಏನಿದೆ ಗಡಿಗೆ ಅರ್ಧ ಕಚ್ಚೈತ್ಲ ರೀ. ಕಚ್ಚಿನಕಿಂತ ಕೆಳಗೈತೆ ನೋಡ್ರಿ. ಒಂದಿಷ್ಟು ಅದೈತೆ ಹಿಟ್ಟು. ನೋಡ್ರಿ ಮುಂಜಾನೆ ನೋಡೋದು ಬೆಸ್ಟ್ ಆಗಿರ್ತೈತೆ ಅಂತ ನೋಡ್ರಿ. ಅಲ್ಲಿ ಕಾಣಿಸ್ತಿರ್ಬೋದು ರೀ. ಕಚ್ಬಿಟ್ಟು ಕೆಳಗೆ ಎಷ್ಟೈತೆ ಅನ್ನೋದು ನೋಡ್ರಿ. ನಾನು ಕೈ ಅಷ್ಟೇ ಹಿಡ್ದೇನಿಲ್ಲ ರೀ. ಎಷ್ಟೈತೆ ರೀ ಅದು ಕಚ್ಬಿಟ್ಟು ಹಿಟ್ಟು. ನೋಡ್ರಿ ಕಚ್ ಮ್ಯಾಗ ಎಷ್ಟು ಬರ್ತೈತೆ ಅಂತ ನೋಡ್ರಿ. ನಾಳೆ ಏನೋದ್ರಾಗ ಸೋಡಾದೇನು ಹಾಕಕ್ಕೆ ಹೋಗಿಲ್ಲ ರೀ. ನೋಡ್ರಿ ಇಷ್ಟ ಹಿಂಗೈತೆ ನೋಡ್ರಿ. ನಾ ಮಿಕ್ಸಿ ಹಾಕಿದ ಟೈಮ್ದಾಗೂ ಹಾಕಿ ಎಲ್ಲ ಮುಗಿದ್ಮ್ಯಾಗ ಒಮ್ಮೆ ಹಿಂಗೆ ಚಮಚಲ್ಲಿ ಕೈ ಅಷ್ಟು ನೋಡ್ತಾನೆ ರೀ. ಭಾಳ ಗಟ್ಟಿ ಎಣಿಸ್ತಾರೆ. ಮತ್ತು ನೀರು ಹಾಕಿ ತಿರುಗಾಡ್ಕೊತಾನೆ ರೀ. ನಾ ಭಾಳ ಗಟ್ಟಿ ಆದ್ರೂ ಚಲೋ ಅನ್ಸಂಗಿಲ್ಲ. ಹಾಗೆ ನೀರು ಹಾಕಿ ಶಿಸ್ತು ಗರ 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 ಕೈ ತಿರುತಾನೆ ರೀ. ಹಂಗೆ ತಿರುವೇಡಿ ಅಂತಂದು ಶಿಸ್ತು ಮುಚ್ಚಿಡ್ತಾನೆ. ಬೇಸಿಗೆದಾಗ ಅದು ಆದರೆ ಏನು ಮುಚ್ಚಿಡೋ ಅವಶ್ಯನೇ ಇಲ್ಲ. ಉಬ್ತೈತ್ರಿ ತಾನಾಗೆ. ಈಗ ಒಂದು ಸ್ವಲ್ಪ ತಂಪು ಇರ್ತೈತೆ. ನಾನು ಉಬ್ಬಂಗಿಲ್ಲ ರೀ. ಹಿಂಗಾಗಿ ಒಂದು ಸ್ವಲ್ಪ ಏನಾರ ಮುಚ್ಚಿ ಪ್ಯಾಕ್ ಮಾಡಿರ್ಬೇಕ್ರಿ ಗಾಳಿ ಇಲ್ದಂಗೆ. ಅಂದ್ರೆ ಉಬ್ತೈತೆ ನೋಡ್ರಿ ಹಿಟ್ಟು.